कृष्ण परब्रह्मणे नमो नमः। श्रीमद् भगवद्गीता ಏಕಾದಶೋಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗ. ಎಲ್ರಿಗೂ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಅಂತ ಅನ್ಕೊಂತೀನಿ. ಕೇಳಿಸ್ತಾ ಇದೆ ಗುರುವೇ? ಅರ್ಜುನ ಉವಾಚ. ಇಷ್ಟೆಲ್ಲ ಆದ್ಮೇಲೆ ಪರಮಾತ್ಮ ವಿಶ್ವರೂಪವನ್ನು ನೋಡಿ ಒಂದೊಂದು ಆಶ್ಚರ್ಯ ಭಯಚಿಕಿತನಾಗಿ ಈ ರೂಪವನ್ನು ಉಪಸಂಹಾರ ಮಾಡಿ ನಿಮ್ಮ ಹಿಂದಿನ ರೂಪವನ್ನ ನಮಗೆ ಕರುಣಿಸಿ, ಅಂದ್ರೆ ದರ್ಶನ ಮಾಡಿಸಿ ಅಂತ ಹೇಳಿ ಅರ್ಜುನ ಪ್ರಾರ್ಥನೆ ಮಾಡ್ತಾನೆ. ಹಿಂದಿನ ರೂಪ ಯಾವುದು ಅಂತ ಪ್ರಶ್ನೆ ಮಾಡ್ತಾ, ಶ್ರೀಕೃಷ್ಣನ ರೂಪನ ಅಂತಂದ್ರೆ ಇಲ್ಲ, ವೈಕುಂಠಧಾಮದ ವಿಷ್ಣು ಮೂರ್ತಿಯ ರೂಪವನ್ನ, ಶಂಕು ಚಕ್ರ ಗದ ಚತುರ್ಭುಜ ಆಕಾರದಲ್ಲಿರುವ ರೂಪವನ್ನು ನೋಡ್ಲಿಕ್ಕೆ ಅರ್ಜುನ ಬಯಸಿದ ಅಂತೇಳಿ, ಅನಂತರ ಕೃಷ್ಣ ಆಗ್ಲಿ ಹಂಗೆ ಆಗ್ಲಿ ಅಂತೇಳಿ ಆಶೀರ್ವಾದ ಮಾಡ್ತಾನೆ. ಇದಾದ್ಮೇಲೆ ದೃಷ್ಟ್ವೇದಮ್ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತಃ ಸಚೇತ ಪ್ರಕೃತಿಂ ಗತಃ. ಈ ರೀತಿ ನಿನ್ನ ಶಾಂತವಾದ ಮನುಷ್ಯ ರೂಪವನ್ನು ನೋಡಿ ನಾನು ಸ್ಥಿರಚಿತ್ತನಾಗಿದ್ದೇನೆ ಮತ್ತು ಸ್ವಾಭಾವಿಕವಾದ ಸ್ಥಿತಿಯನ್ನ ಪಡೆದಿದ್ದೇನೆ. ಇಷ್ಟೆಲ್ಲ ಆದ್ಮೇಲೆ ಪರಮಾತ್ಮ ಸೌಮ್ಯ ಮೂರ್ತಿಯಾಗಿ ದರ್ಶನ ಕೊಡ್ತಾನೆ. ನಂತರ ಶ್ರೀಕೃಷ್ಣ ರೂಪದಲ್ಲಿ ಕೂಡ ನೋಡ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಅರ್ಜುನನಿಗೆ ಮನಸ್ಸು ಅಂತ ಸ್ಥಿರ ಚಿತ್ತ ಅಂತಕ್ಕಂಥದ್ದು ಸ್ಥಿರವಾಯ್ತು ಅಂತ ಹೇಳಿ, ನನ್ನ ಸ್ವಾಭಾವಿಕ ಸ್ಥಿತಿಯನ್ನು ಮತ್ತೆ ಪಡೆದಿದ್ದೀನಿ ಅಂದ್ರೇನು, ನಾನು ಪುನಃ ಮೊದಲಿನಂತೆ ಈಗ ನಿರ್ಭಯನಾಗಿದ್ದೀನಿ, ಶಾಂತನಾಗಿದ್ದೀನಿ ಅನ್ನೋ ಮಾತನ್ನ ಹೇಳ್ದ ಅರ್ಜುನ. ಅದಕ್ಕೆ ಸಂಬಂಧಪಟ್ಟಂತೆ ಅದು ಯಾವ ರೂಪ ಅಂತ ಕೂಡ ನೋಡಿದ್ವಿ ನಾವು. ರೂಪಂ ಸೌಮ್ಯಂ ಮಾನುಷಂ, ಭಗವಂತನ ಮಾನುಷ ರೂಪವು ತುಂಬಾ ಮಧುರ, ಸುಂದರ ಮತ್ತು ಶಾಂತವಾಗಿತ್ತು. ಹಾಗೂ ಇಂದಿನ ಶ್ಲೋಕದಲ್ಲಿ ಭಗವಂತನು ಯಾವ ಸೌಮ್ಯ ರೂಪವನ್ನು ತಿಳಿಯುವ ಮಾತು ಹೇಳಲಾರದು ಕೂಡ ಮಾನುಷ ರೂಪವನ್ನು ಲಕ್ಷ್ಯವಾಗಿಸಿ ಹೇಳಲಾಗಿದೆ. ಇದೇ ಮಾತನ್ನ ಸ್ಪಷ್ಟಪಡಿಸಲಿಕ್ಕಾಗ ಅಲ್ಲಿ ರೂಪಂ ಜೊತೆಗೆ ಸೌಮ್ಯಂ ಮಾನುಷಂ ಈ ಎರಡೂ ವಿಶೇಷಣಗಳ ಪ್ರಯೋಗ ಮಾಡಲಾಯಿತು ಅಂತ ನೋಡಿದ್ವಿ. ಪ್ರಕೃತಿಂ ಗತಃ ಇದರ ಭಾವ ಏನು ಪ್ರಶ್ನೆ ಮಾಡ್ತಾ, ಭಗವಂತನ ವಿರಾಟ್ ರೂಪವನ್ನು ನೋಡಿ ಅರ್ಜುನನ ಮನದಲ್ಲಿ ಭಯ, ವ್ಯಥೆ ಮತ್ತು ಮೋಹ ಮೊದಲಾದ ವಿಕಾರಗಳು ಉಂಟಾಗಿದ್ದು, ಅವೆಲ್ಲವುಗಳ ಅಭಾವವನ್ನ ಈ ಪದಗಳ ಪ್ರಯೋಗದಿಂದ ತೋರಿಸಿಕೊಡಲಾಗಿದೆ. ಸಚೇತಃ ಪ್ರಕೃತಿಂ ಗತಃ, ಮತ್ತೆ ನಾನು ಸಚೇತ ಸ್ಥಿರಚಿತ್ತನಾಗಿದ್ದೇನೆ, ಪ್ರಕೃತಿಂ ಗತಃ ಯಥಾಸ್ಥಿತ ನಾನು ಇದ್ದೇನೆ ಅಂತ ಹೇಳಲಿಕ್ಕಾಗಿ, ಅಂದ್ರೆ ಇವೆಲ್ಲ ನೋಡಿ ಇನ್ನ ಶ್ಯಾಮ ಸುಂದರ ಮಾನುಷ ರೂಪವನ್ನು ನೋಡಿ ಈಗ ಮತ್ತೆ ನಾನು ಸ್ಥಿರಚಿತ್ತನಾಗಿದ್ದೇನೆ. ಅರ್ಥಾತ್ ನನ್ನ ಮೋಹ, ಭ್ರಮೆ, ಭಯಗಳು ದೂರ ಆಯಿತು. ನಾನು ನನ್ನ ವಾಸ್ತವಿಕತೆಯನ್ನು ಪಡೆದಿದ್ದೇನೆ. ಅರ್ಥಾತ್ ಭಯ, ವ್ಯಾಕುಲತೆ ಮತ್ತು ನಡುಕ ಮೊದಲಾದ ಯಾವ ಅನೇಕ ಪ್ರಕಾರದ ವಿಕಾರಗಳು ನನ್ನ ಮನ, ಇಂದ್ರಿಯಗಳಲ್ಲಿ ಮತ್ತು ಶರೀರದಲ್ಲಿ ಉಂಟಾಗಿದ್ದವೋ ಅವೆಲ್ಲವೂ ದೂರವಾದ್ದರಿಂದ ಈಗ ನನಗೆ ಮೊದಲಿನಂತೆ ಸ್ವಸ್ಥವಾಗಿದ್ದೇನೆ ಅಂತ ಮಾತನಾಡ್ತಾನ ಹೇಳ್ದ. ಇಷ್ಟೆಲ್ಲ ಆದ್ಮೇಲೆ ಅರ್ಜುನನ ಮಾತನ್ನ ಕೇಳಿ ಪರಮಾತ್ಮ ಈಗ 2 ಶ್ಲೋಕಗಳಲ್ಲಿ ತನ್ನ ಚತುರ್ಭುಜ ರೂಪದ ದರ್ಶನ ದುರ್ಲಭತೆ, ಈ ಚತುರ್ಭುಜ ದರ್ಶನದ ದುರ್ಲಭತೆ ಅದನ್ನ ಈಗ 2 ಶ್ಲೋಕದಲ್ಲಿ ವರ್ಣನೆ ಮಾಡ್ತಾ, ಶ್ರೀ ಭಗವಾನ್ ವಾಚ ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣಃ. ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣಃ. ಮಮ ಯತ್ ರೂಪಂ ದೃಷ್ಟವಾನಸಿ ಇದಂ ಸುದುರ್ದರ್ಶಂ ದೇವಾಃ ಅಪಿ ಸಹ ನಿತ್ಯಂ ಅಸ್ಯ ರೂಪಸ್ಯ ಕಾಂಕ್ಷಿಣಃ. ಒಂದು ನಿಮಿಷ.
ವಸಂತಮ್ಮ ಗುರುಗಳಿದ್ದಾರಮ್ಮ? ನೋಡಿ, ಒಂದ್ ನಿಮಿಷ ಅಂದ್ರೆ ಬರಿಗೆ. ಇದೇನೆ. ಸುದೂರ್ದರ್ಶಮಿದಂ ರೂಪಂ ಮಮ ಯತ್ ರೂಪಂ ದೃಷ್ಟವಾನಸಿ ಇದಂ ಸುದೂರ್ದರ್ಶಂ ದೇವಾಃ ಅಪಿ ನಿತ್ಯಂ ಅಸ್ಯ ರೂಪಸ್ಯ ದರ್ಶನ ಕಾಂಕ್ಷಿಣಃ. ಮಮ ನನ್ನ ಯತ್ ಯಾವ ರೂಪಂ ದೃಷ್ಟವಾನಸಿ ಚತುರ್ಭುಜ ರೂಪವನ್ನ ನೋಡಿರ್ವೆಯೋ ಇದಂ ಇದು ಸುದೂರ್ದರ್ಶಂ ಅಂದ್ರೇನು? ಸುದೂರ್ದರ್ಶನ ಅಂದ್ರೆ ತುಂಬಾ ದುರ್ಲಭವಾಗಿದೆ. ಅರ್ಥಾತ್ ಇದರ ದರ್ಶನ ಬಹಳ ದುರ್ಲಭವಾಗಿದೆ. ದೇವಾಹ ಅಪಿ ದೇವತೆಗಳು ಕೂಡ ನಿತ್ಯಂ ಅಸ್ಯ ರೂಪಸ್ಯ ಸದಾ ಈ ರೂಪವನ್ನ ದರ್ಶನಕಾಂಕ್ಷಿಣ ದರ್ಶನ ಮಾಡ್ಬೇಕಂತೇಳಿ ಕಾಯ್ತಾ ಇರ್ತಾರೆ, ಆಕಾಂಕ್ಷಿ. ನನ್ನ ಈ ಯಾವ ಚತುರ್ಭುಜ ರೂಪವನ್ನು ನೀನು ನೋಡಿದೀಯೋ ಅರ್ಜುನ, ಕೃಷ್ಣ ಹೇಳ್ತಿದ್ದಾನೆ, ಪರಮಾತ್ಮ ಹೇಳ್ತಾ ಇದ್ದಾನೆ, ಯಾವ ಚತುರ್ಭುಜ ರೂಪವನ್ನು ನೋಡಿದೀಯೋ ನೀನು, ಇದರ ದರ್ಶನ ತುಂಬಾ ದುರ್ಲಭ. ಯಾಕೆ ದುರ್ಲಭ? ದೇವತೆಗಳು ಸಹ ಈ ರೂಪದ ದರ್ಶನ ಮಾಡ್ಬೇಕಂತೇಳಿ ಆಕಾಂಕ್ಷಿ ಕಾಯ್ತಾ ಇರ್ತಾರೆ. ಏನು ಅಂತ ಹೇಳ್ತಾ, ರೂಪಂ ಜೊತೆಗೆ ಸುದೂರ್ದರ್ಶನ್ ಮತ್ತು ಇದಂ ವಿಶೇಷಣವನ್ನು ಕೊಡುವ ಅಭಿಪ್ರಾಯವೇನು ಅಂತ ಪ್ರಶ್ನೆ ಮಾಡಿ, ಸುದೂರ್ದರ್ಶನ್ ವಿಶೇಷಣವನ್ನು ಕೊಟ್ಟು ಭಗವಂತನ ತನ್ನ ಚತುರ್ಭುಜ ದಿವ್ಯ ರೂಪ ದರ್ಶನದ ದುರ್ಲಭತೆಯನ್ನ ಮತ್ತು ಅದರ ಮಹತ್ವವನ್ನು ತೋರಿಸುತ್ತಿದ್ದಾನೆ. ಹಾಗೂ ಇದಂ ಪದವು ನಿಕಟವರ್ತಿ ವಸ್ತುವಿನ ನಿರ್ದೇಶನವನ್ನ ಮಾಡುವುದಾದ್ದರಿಂದ ಇದರ ಮೂಲಕ ವಿಶ್ವರೂಪದ ಬಳಿಕ ತೋರಿಸಲಾದ ಚತುರ್ಭುಜ ರೂಪದ ಸಂಕೇತ ಮಾಡಲಾಗಿದೆ. ನನ್ನ ಯಾವ ಚತುರ್ಭುಜ ಮಾಯಾತೀತ ದಿವ್ಯ ಗುಣಗಳಿಂದ ಯುಕ್ತವಾದ ನಿತ್ಯ ರೂಪದ ದರ್ಶನವನ್ನ ನೀನು ಮಾಡಿರುವೆಯೋ ಆ ರೂಪದ ದರ್ಶನವು ತುಂಬಾ ದುರ್ಲಭವಾಗಿದೆ. ಯಾರು ನನ್ನ ಅನನ್ಯ ಭಕ್ತನಾಗಿರುತ್ತಾನೋ ಮತ್ತು ಯಾರ ಮೇಲೆ ನನ್ನ ಕೃಪೆ ಪೂರ್ಣವಾಗಿ ಉಂಟಾಗುತ್ತದೋ ಅವರಿಗೆ ಇದರ ದರ್ಶನ ಆಗಬಲ್ಲದು. ಈ ವಿಶ್ವರೂಪದ ದುರ್ಲಭತೆಯನ್ನ ಪ್ರತಿಪಾದನೆ ಮಾಡ್ತಾ ಪರಮಾತ್ಮ, ರೂಪಂ ಸುದೂರ್ದರ್ಶಂ ಇದಂ ಅಂದ್ರೆ ಈ ರೂಪ ತುಂಬಾ ದುರ್ಲಭ. ರೂಪಂ ಸುದೂರ್ದರ್ಶಂ ಇದಂ ವಿಶೇಷಣ ಇದಂ, ಇದು ಯಾವುದು? ಈ ಚತುರ್ಭುಜ ರೂಪ. ಇದನ್ನ ಏನಪ್ಪಾ ಇದ್ರ ಅಭಿಪ್ರಾಯ ಅಂತ ಹೇಳ್ತಾ, ಸುದೂರ್ದರ್ಶಂ ವಿಶೇಷಣವನ್ನ ಕೊಟ್ಟು ಭಗವಂತನು ತನ್ನ ಚತುರ್ಭುಜ ದಿವ್ಯ ರೂಪ ದರ್ಶನದ ದುರ್ಲಭತೆ, ಸುದೂರ್ದರ್ಶನ್ ತುಂಬಾ ದುರ್ಲಭ, ಈ ಸುದೂರ್ದರ್ಶಂ ವಿಶೇಷಣ ಕೊಟ್ಟು ಪರಮಾತ್ಮ ತನ್ನ ಚತುರ್ಭುಜ ದಿವ್ಯ ರೂಪದ ದರ್ಶನದ ದುರ್ಲಭತೆ, ಇದು ಸುಲಭ ಅಲ್ಲ, ದುರ್ಲಭ ಮತ್ತು ಅದರ ಮಹತ್ವವನ್ನ ತೋರಿಸಿದ್ದಾರೆ. ಮೊದಲನೇದಾಗಿ ದುರ್ಲಭ, ಮಹತ್ವ ಏನು ಹೇಳ್ತಾರೆ. ಇದಂ ಪದವು ನಿಕಟವರ್ತಿ ವಸ್ತುವಿನ ನಿರ್ದೇಶನವನ್ನ ಮಾಡುವುದಾದ್ರಿಂದ, ಇದಂ ಅಂದ್ರೆ ಇದು ನಿಕಟವರ್ತಿ ಸಮೀಪದಲ್ಲಿರ್ತಕ್ಕಂಥ ವಸ್ತುವಿನ ನಿರ್ದೇಶನ ತೋರಿಸುವಂತ ಹೇಳುವಂತ ಮಾತು. ನಿಕಟವರ್ತಿ ವಸ್ತುವಿನ ನಿರ್ದೇಶನವನ್ನ ಮಾಡುವುದಾದ್ರಿಂದ ಇದರ ಮೂಲಕ ವಿಶ್ವರೂಪದ ಬಳಿಕ ತೋರಿಸಲಾದ ಚತುರ್ಭುಜ, ವಿಶ್ವರೂಪದ ನಂತರ ತೋರಿಸಲಾಗಿರ್ತಕ್ಕಂಥ ಯಾವುದು? ಈ ಚತುರ್ಭುಜ ರೂಪದ ಸಂಕೇತ ಮಾಡಲಾಗಿದೆ. ಇದಂ ಇಲ್ಲಿ ಈ ಸಂದರ್ಭದಲ್ಲಿ ಇದಂ ಪರಮಾತ್ಮ ಯಾವಾಗ ನಾನು ಈ ರೂಪವನ್ನು ನೋಡಲಾರೆ, ಪರಮಾತ್ಮ ಯಾವಾಗ ಅನೇಕ ಬಾಹುಗಳು ಅನೇಕ ಮುಖಗಳು ಇವೆಲ್ಲ ನೋಡಿದಾಗ ಅರ್ಜುನಿಗೆ ಭಯಭೀತನಾಗಿ ನಿಮ್ಮ ರೂಪವನ್ನು ಉಪಸಂಹಾರ ಮಾಡ್ಕೊಳ್ಳಿ, ನಿಮ್ಮ ಹಿಂದಿನ ರೂಪವನ್ನು ದರ್ಶನ ಮಾಡಿಸಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದ. ಯಾವಾಗ ಮತ್ತೆ ಪರಮಾತ್ಮ ಚತುರ್ಭುಜ ರೂಪವಾಗಿ ಶಂಖಚಕ್ರ ಗದಾಧಾರಿಯಾಗಿ ದರ್ಶನ ಕೊಟ್ಟ, ಅದನ್ನ ಇದಂ ಇದು ಈ ರೂಪವನ್ನ ಅಂದ್ರೇನು ಚತುರ್ಭುಜ ರೂಪದ ಸಂಕೇತ ಇಲ್ಲಿ ಮಾಡ್ತಾ
ಯಾವ ನನ್ನ ಚತುರ್ಭುಜ ಮಾಯಾತೀತ ದಿವ್ಯ ಗುಣಗಳಿಂದ ಯುಕ್ತನಾದ, ಮಾಯಾತೀತ ಚತುರ್ಭುಜ ದಿವ್ಯ ಗುಣಗಳಿಂದ ಯುಕ್ತವಾದ ನಿತ್ಯ ರೂಪದ ದರ್ಶನವನ್ನ, ನಿತ್ಯ ರೂಪ ದರ್ಶನವನ್ನ ನೀನು ಮಾಡಿರುವೆಯೋ, ಆ ರೂಪದ ದರ್ಶನವು ತುಂಬಾ ದುರ್ಲಭವೇ ಆಗಿದೆ. ಅದೇ ಸುಲಭದ ಮಾತಲ್ಲ, ತುಂಬಾ ದುರ್ಲಭವೇ ಆಗಿದೆ. ಯಾರು ನನ್ನ ಅನನ್ಯ ಭಕ್ತನಾಗಿರುತ್ತಾನೋ ಮತ್ತು ಯಾರ ಮೇಲೆ ನನ್ನ ಕೃಪೆಯ ಪೂರ್ಣ ಪ್ರಕಾಶ ಉಂಟಾಗ್ತದೋ ಅವರಿಗೆ ಇದರ ದರ್ಶನ ಆಗಬಲ್ಲದು. ಹಿಂದೆ ಕೂಡ ನೋಡಿದ್ವಿ ನಾವು ಏನು ಈ ದರ್ಶನ ಅಂತಕ್ಕಂಥದ್ದು. ನವೇದ ಯಜ್ಞ ದೀನೈರ್ನದಾನೈಹಿ ನ ಚಕ್ರಿಯ ಧರ್ಮ ತಪೋ ಗುರುಗ್ರಹಿ. ಶ್ಲೋಕ ಬಂತು ನಮ್ಗೆ. ಏವಂ ರೂಪ ಶಕ್ಯ ಮಹಂ ನೃಲೋಕೆ ದ್ರಷ್ಟುಂ ತುದನ್ನೇನ ಕುರು ಪ್ರವೀರ. ಈ ರೂಪವನ್ನ ಮನುಷ್ಯ ಲೋಕದಲ್ಲಿ ವೇದ ಯಜ್ಞಗಳ ಅಧ್ಯಯನದಿಂದಾಗ್ಲಿ, ದಾನದಿಂದಾಗ್ಲಿ, ಕ್ರಿಯೆಗಳಿಂದಾಗ್ಲಿ, ತಪಸ್ಸುಗಳಿಂದಾಗ್ಲಿ ನೀನಲ್ಲದೆ ಬೇರೆ ಯಾರ ಮೂಲಕ ನೋಡಲ್ಪಟ್ಟಿಲ್ಲ. ಅಷ್ಟು ದುರ್ಲಭವಾಗಿದೆ. ಮತ್ತೆ ಹಾಗಾದ್ರೆ ಸಾಧ್ಯನೇ ಇಲ್ವಾ ಅಂದ್ರೆ ಇಲ್ಲ. ಯಾರು ನನ್ನ ಅನನ್ಯ ಭಕ್ತನಾಗಿರ್ತಾನೋ, ನೋಡಿ, ಅನನ್ಯ ಭಕ್ತನಾಗಿರ್ತಾನೋ ಮತ್ತು ಯಾರ ಮೇಲೆ ನನ್ನ ಕೃಪೆಯ ಪೂರ್ಣ ಪ್ರಕಾಶ ಉಂಟಾಗ್ತದೋ. ಒಂದನೇದಾಗಿ ಅನನ್ಯ ಭಕ್ತಿ, ಎರಡನೇದಾಗಿ ಈಗ ಪರಮಾತ್ಮನ ಕೃಪೆ ಯಾವಾಗ ಆಗ್ತದೆ? ನಮ್ಮಲ್ಲಿ ಅನನ್ಯ ಭಕ್ತಿ ಇದ್ರೆ ಪರಮಾತ್ಮ ಕೃಪೆ ಉಂಟಾಗ್ತದೆ. ಯಾರ ಮೇಲೆ ನನ್ನ ಕೃಪೆಯ ಪೂರ್ಣ ಪ್ರಕಾಶ ಉಂಟಾಗ್ತದೋ ಅವರಿಗೆ ಇದರ ದರ್ಶನ ಆಗಬಲ್ಲದು. ಇದರ ಅರ್ಥ ಏನು? ಇದರ ಸಾಮಾನ್ಯರಿಗೆ ಆಗೋದಿಲ್ಲ. ಮತ್ತೇನು? ಅಷ್ಟು ಅನನ್ಯ ಭಕ್ತಿ ಇದ್ದವರಿಗೆ ಆ ಪರಮಾತ್ಮನ ಪೂರ್ಣ ಕೃಪೆ ಉಂಟಾಗ್ತದೆ. ಆವಾಗ್ಲೇನೆ ಇದರ ದರ್ಶನ ಮಾಡ್ಲಿಕ್ಕೆ ಸಾಧ್ಯ. ವೇದಾಧ್ಯಯನ ಮಾಡಿದ್ವಿ, ಯಜ್ಞಾಧ್ಯಯನ ಮಾಡಿದ್ವಿ, ದಾನ ಮಾಡಿದ್ವಿ, ತಪಸ್ಸು ಎಲ್ಲಾ ಮಾಡಿದ್ವಿ. ಆದ್ರೆ ವೇದಾಧ್ಯಯನ, ಯಜ್ಞಾಧ್ಯಯನ, ತಪಸ್ಸು ಮಾಡೋರೆಲ್ಲ ಕೂಡ ಮಹಾನ್ ಭಕ್ತರ ಅಂತಂದ್ರೆ ಅಲ್ಪ ಸ್ವಲ್ಪ ಭಕ್ತಿ ಇರಬಹುದು, ಇಲ್ಲ ಅಂತಲ್ಲ. ಆದ್ರೆ ಇಲ್ಲಿ ವಿಶೇಷವಾಗಿ ಅನನ್ಯ ಭಕ್ತಿ, ಹೇಗೆ ಶಬರಿ, ಧ್ರುವ, ಅದೇ ರೀತಿ ಪ್ರಹ್ಲಾದ, ಅವ್ರ ಭಕ್ತಿ ಸಾಮಾನ್ಯ ಭಕ್ತಿನ ಏನು? ಅನನ್ಯ ಭಕ್ತಿ. ವೇದಾಧ್ಯಯನ, ಯಜ್ಞಾಧ್ಯಯನ, ದಾನ, ಧರ್ಮ ಇದು ಪುಣ್ಯ ಪ್ರಾಪ್ತಿ ಆಗ್ಬೋದಿಲ್ಲ ಅಂತ. ಹಂಗಾದ್ರೆ ಅವೆಲ್ಲ ವ್ಯರ್ಥನ ಅಂತಂದ್ರೆ ಇಲ್ಲ. ಅದು ವಿಶೇಷವಾದ ಪುಣ್ಯ ಪ್ರಾಪ್ತಿ ಆಗ್ತದೆ, ಜನ್ಮ ಸಾರ್ಥಕತೆ ಆಗ್ತದೆ, ಇವೆಲ್ಲ ಇದೆ. ಅದು ನಿಷ್ಫಲ ಅಂತಲ್ಲ. ಮತ್ತೆ ನನ್ನ ದರ್ಶನ ಆಗಬೇಕಾದ್ರೆ ಅನನ್ಯ ಭಕ್ತಿ, ಮತ್ತು ಯಾವಾಗ ಅನನ್ಯ ಭಕ್ತಿ ಆಗ್ತದೋ ಆವಾಗಲೇ ನನ್ನ ಕೃಪೆಯ ಪೂರ್ಣ ಪ್ರಕಾಶ ಉಂಟಾಗ್ತದೆ. ಅನನ್ಯ ಭಕ್ತಿಯಿಂದನೇ ಆ ಪರಮಾತ್ಮನ ಕೃಪೆ ಉಂಟಾಗಿ ಅದರಿಂದಾನೇ ಈ ಚತುರ್ಭುಜ ಆಕಾರದಲ್ಲಿರ್ತಕ್ಕಂಥ ಪರಮಾತ್ಮನ ದರ್ಶನ ಮಾಡಬಹುದಾಗಿದೆ. ಗಜೇಂದ್ರ ನೋಡಿ, ಗಜೇಂದ್ರ ಕೂಡ ಅನನ್ಯ ಭಕ್ತನಾಗಿದ್ದ. ಗಜೇಂದ್ರ ಏನು ವೇದಾಧ್ಯಯನ ಮಾಡಲಿಲ್ಲ, ಯಜ್ಞಾಧ್ಯಯನ, ಹಂಗಾದ್ರೆ ಅರ್ಥ ಮಾಡಬಾರ್ದು ಅಂತಲ್ಲ. ಮತ್ತೆ ಇಷ್ಟೆಲ್ಲ ಇದ್ರು ಅನನ್ಯ ಭಕ್ತಿ ಇಲ್ಲ ಅಂತಂದ್ರೆ ಪರಮಾತ್ಮನ ದರ್ಶನ ಆಗುವುದಿಲ್ಲ. ಇದರ ಅರ್ಥ ಇಲ್ಲ. ಪ್ರಹ್ಲಾದ, ಧ್ರುವ, ಅದೇ ರೀತಿ ಗಜೇಂದ್ರ, ಶಬರಿ ಇವರೆಲ್ಲ ಕೂಡ ಅನನ್ಯ ಭಕ್ತಿಯಿಂದಲೇ ಪರಮಾತ್ಮನ ದರ್ಶನ ಪಡೀತಾರೆ. ಅದನ್ನ ಹೇಳ್ತಿದ್ದಾರೆ. ಮತ್ತೆ ಅದರ ದುರ್ಲಭತೆ ಹೇಳ್ತಿದ್ದಾರೆ. ದೇವತೆಗಳು ಕೂಡ ಸದಾಕಾಲ ಈ ರೂಪದ ದರ್ಶನವನ್ನ ಮಾಡುವ ಇಚ್ಛೆಯನ್ನಿರಿಸುತ್ತಾರೆ. ಏನಪ್ಪ ಈ ಮಾತಿನ ಅಭಿಪ್ರಾಯ? ಈ ವಾಕ್ಯದಲ್ಲಿ ಅತಿ ಪದದ ಪ್ರಯೋಗದ ಭಾವ ಏನು ಅಂತ. ಈ ಮಾತಿನಿಂದಲೂ ಕೂಡ ಭಗವಂತನು ತನ್ನ ಚತುರ್ಭುಜ ರೂಪದ ದರ್ಶನದ ದುರ್ಲಭತೆಯನ್ನ ಮತ್ತು ಅದರ ಮಹತ್ವವನ್ನೇ ಪ್ರಕಟಪಡಿಸುತ್ತಿದ್ದಾನೆ. ಹಾಗೂ ಅಪಿ ಪದದ ಪ್ರಯೋಗದಿಂದ ಯಾವಾಗ ದೇವತೆಗಳು ಕೂಡ ಸದಾಕಾಲ ಇನ್ನು ಇದನ್ನ ನೋಡುವ ಇಚ್ಛೆ ಉಳ್ಳವರಾಗಿರುತ್ತಾರೋ, ಆದರೆ ಎಲ್ಲರಿಗೂ ನೋಡಲಾಗುವುದಿಲ್ಲವೆಂದಾಗ
ಮತ್ತೆ ಮನುಷ್ಯನ ಮಾತಾದರೂ ಏನು ಎಂಬ ಭಾವವನ್ನು ತೋರಿಸಿದ್ದಾರೆ. ದೇವತೆಗಳು ಕೂಡ ಸದಾಕಾಲ ಈ ರೂಪದ ದರ್ಶನವನ್ನ ಮಾಡುವಂತ ಇಚ್ಛೆಯನ್ನಿರಿಸುತ್ತಾರೆ. ಏನಪ್ಪ ಈ ಮಾತಿನ ಅಭಿಪ್ರಾಯ ಅಂತ ಹೇಳ್ತಾ ಈ ವಾಕ್ಯದಲ್ಲಿ ಅತಿಯ ಪದ ಪ್ರಯೋಗ ಕೂಡ ಮಾಡ್ತಾ, ಈ ಮಾತಿನಿಂದಲೂ ಕೂಡ ಭಗವಂತನು ತನ್ನ ಚತುರ್ಭುಜ ರೂಪದ ದರ್ಶನದ ದುರ್ಲಭತೆಯನ್ನ, ತನ್ನ ಚತುರ್ಭುಜ ರೂಪದ ದರ್ಶನ ದುರ್ಲಭತೆಯನ್ನ ಮತ್ತು ಅದರ ಮಹತ್ವವನ್ನೇ ಪ್ರಕಟಪಡಿಸಿದ್ದಾನೆ. ಅಂದ್ರೇನು? ತನ್ನ ಚತುರ್ಭುಜ ರೂಪದ ದರ್ಶನ ದುರ್ಲಭತೆ ಮತ್ತು ಮಹತ್ವ ಇವೆಲ್ಲ ಪ್ರಕಟಪಡಿಸಿ, ಹಾಗೂ ಅಪಿಯ ಪ್ರಯೋಗದಿಂದ ಯಾವಾಗ ದೇವತೆಗಳು ಕೂಡ ಸದಾಕಾಲ ಇದನ್ನು ನೋಡುವ ಇಚ್ಛೆ ಉಳ್ಳವರಾಗಿರುತ್ತಾರೋ, ಆದರೆ ಎಲ್ಲರಿಗೂ ನೋಡಲಾಗುವುದಿಲ್ಲ ಎಂದಾಗ ಮತ್ತೆ ಮನುಷ್ಯರ ಮಾತಾದ್ರೆ ಏನು ಅಂದ್ರೆ, ದೇವತೆಗಳು ಸಹ ಇದನ್ನು ನೋಡ್ಬೇಕು ಅಂತ ಹೇಳಿ ಕಾತುರರಾಗಿರ್ತಾರಂತೆ. ಬರೇನು? ಆದ್ರೂ ದೇವತೆಗಳು ಕೂಡ ಸಾಧ್ಯ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ದೇವತೆಗಳು ನಮಗಿಂತ ತುಂಬಾ ಶ್ರೇಷ್ಠರು ಹೇಳ್ಕೊಂಡು, ದೇವತೆಗಳಿಗೆ ಬಾಲ್ಯ ಇಲ್ಲ, ವೃದ್ಧಾಪ್ಯ ಇಲ್ಲ, ರೋಗ ಇಲ್ಲ, ನಮಗಿಂತ ಧೀಶಕ್ತಿ ಇನ್ನೂ ಜಾಸ್ತಿ. ಎಲ್ಲ ಶಾಸ್ತ್ರ ಏನ್ ನೋಡಿ, ಶಾಸ್ತ್ರಜ್ಞಾನ ಇವೆಲ್ಲ ಕೂಡ ನಮಗೆ ಏನೆಲ್ಲ ಮಾಡುವಂತ ಶಕ್ತಿ ಇರುತ್ತಂತೆ. ಧೀಶಕ್ತಿ ಕೂಡ ಅಷ್ಟೇ, ಏನೆಲ್ಲ ಕೂಡ ಜ್ಞಾಪಕ ಇಟ್ಕೊಳ್ಳುವಂತ ಶಕ್ತಿ ಕೂಡ ಇರ್ತದೆ. ಅವರ ಸಂಕಲ್ಪ ಮಾತ್ರದಿಂದ ಒಂದೇ ಸಮಯದಲ್ಲಿ ಹೆಚ್ಚು ಕಡೆ ಉಪಸ್ಥಿತರಿದ್ದು ಎಲ್ಲರ ಪೂಜಾದಿಗಳನ್ನ ಸ್ವೀಕಾರ ಮಾಡುವಂತ ಶಕ್ತಿ ಇರ್ತದೆ. ಮತ್ತು ಯಾರ ಮನಸ್ಸಲ್ಲಿ ಏನಿದೆ ಅಂತೇಳಿ ಎಲ್ಲವನ್ನ ತಿಳಿಯುವಂತ ಶಕ್ತಿ ಕೂಡ ಇರ್ತದೆ. ಆದ್ರೂ ಇಷ್ಟಾದ್ರೂ ಮತ್ತು ದೇವತೆಗಳು ಕೂಡ ಇದು ಬಯಸ್ತಾರಂತೆ ದರ್ಶನ ಮಾಡಬೇಕು ಅಂತ ಹೇಳಿ, ಆದ್ರೆ ಸಾಧ್ಯವಾಗುವುದಿಲ್ಲ. ಯಾಕೆ ಅಂದರೆ ದೇವತೆಗಳು ಕೂಡ ಭೋಗೇಚ್ಛ ಪ್ರಧಾನವಾದ್ದರಿಂದ, ಹೆಚ್ಚಾಗಿ ಭೋಗಗಳಲ್ಲಿ ಮುಳುಗಿರೋದ್ರಿಂದ ಇಚ್ಛೆ ಇದ್ರೂ ಕೂಡ ಅದನ್ನು ದರ್ಶನ ಮಾಡ್ಲಿಕ್ಕಾಗಲ್ಲ. ಈಗ ನಮಗೂ ಇಚ್ಛೆ ಇರ್ತದೆ, ತಿರುಪ್ತಿ ತಿಮ್ಮಪ್ಪನ ದರ್ಶನ ಮಾಡ್ಬೇಕು ಇಚ್ಛೆ ಇದೆ, ಆದ್ರೆ ಎಲ್ಲಿ ಸ್ವಾಮಿ ಸಮಯನೇ ಸಿಗ್ತಾ ಇಲ್ಲ. ತುಂಬಾ ಬಿಜಿ ಶೆಡ್ಯೂಲ್, ನಮ್ಗೆ ತುಂಬಾ ಬಿಜಿ ಲೈಫ್. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಆ ಬೀಚ್ಗೆ ಹೋಗ್ಬೇಕು, ಇದೇ ಸುರಾಯ್ತು. ಅಂದ್ರೆ ಇಚ್ಛೆ ಇದೆ, ಆದ್ರೆ ಕೆಲಸಗಳಲ್ಲೇ ಜೀವನ ಕಳೆದೋಗ್ತಾ ಇದೆ. ಹಾಗಾಗಿ ದೇವತೆಗಳು ಕೂಡ ಪರಮಾತ್ಮ ದರ್ಶನ ಮಾಡ್ಬೇಕು ಇಚ್ಛೆ ಇದೆ, ಆದ್ರೆ ಭೋಗ ಲಾಲಸೆಯಲ್ಲೇ ಸರಿ ಆಯ್ತು. ಹೀಗಾಗಿ ಕೆಲಸ ಕಾರ್ಯವೆಲ್ಲ ಅಂತೀವಲ್ಲ, ಇದ್ರ ಉದ್ದೇಶ ಏನಪ್ಪ ಅಂತಂದ್ರೆ, ಇಷ್ಟೆಲ್ಲ ವ್ಯವಹಾರ ನಾವ್ ಯಾಕೆ ಬೆಳೆಸ್ಕೊತೀವಿ ಅಂದ್ರೆ ಅದೆಲ್ಲ ಸುಖವಾಗಿರ್ತೀವಿ ಅಂತ. ಅಂದ್ರೇನು? ಭೋಗೇಚ್ಛೆಯೇ ಇಷ್ಟೆಲ್ಲ ವ್ಯವಹಾರ ಬೆಳೆಸ್ಕೊಳ್ಲಿಕ್ಕೆ ಕಾರಣ, ಇನ್ನೇನಿಲ್ಲ. ಅಂದ್ರೆ ಸ್ವಲ್ಪ ಹಿಂದೆ ನೋಡಿದಾಗ ಇಷ್ಟೆಲ್ಲ ಒಬ್ಬ ವ್ಯಕ್ತಿ ವ್ಯವಹಾರ ಬೆಳೆಸ್ಕೋತಾನೆ, ಯಾಕೆಂದ್ರೆ ಸರಿ ಇದೆಲ್ಲ ಇದ್ರೆ ನಾನು ಸುಖವಾಗಿರ್ತೀನಿ. ಅಲ್ಲಿ ಭೋಗದ ಇಚ್ಛೆ, ಸುಖವಾಗಿರ್ಬೇಕಂತಕ್ಕಂತ ಇಚ್ಛೆ, ಆ ಇಚ್ಛೆಯೇ ಇಷ್ಟೆಲ್ಲ ವ್ಯವಹಾರ ಬೆಳೆಸ್ಕೊಳ್ಳುವಂತ ಇದನ್ನ ಮಾಡ್ತದೆ. ಆದ್ರೆ ಇದರಿಂದ ಸುಖ ಪಡ್ತಾನ ದುಃಖ ಪಡ್ತಾನ ಬೇರೆ, ಅವನ ಇಚ್ಛೆ ಮಾತ್ರ ಇದೆ ಎಂತ ಭೋಗ ಇಚ್ಛೆ. ಇಷ್ಟೆಲ್ಲ ವ್ಯವಹಾರ ದೊಡ್ಡ ಬೆಳೆಸ್ಕೊಂಡ್ಬಿಟ್ರೆ, ಇಷ್ಟು ಸಂಪತ್ತ ಐಶ್ವರ್ಯ ಇದ್ರೆ, ಇಷ್ಟು ಎಲ್ಲ ಇದ್ರೆ ನಾನು ಎಲ್ಲರಿಗಿಂತ ಸುಖವಾಗಿರಬಹುದು. ಬ್ರುನೈ ದೇಶದ ರಾಜ, ಅವನ ಸಂಪತ್ತ ಐಶ್ವರ್ಯ ಎಷ್ಟು ಅರಬ್ ಕರಬ್ ಅಂತೆ, ನಮ್ಗೆ ಗೊತ್ತಿಲ್ಲ ಲೆಕ್ಕಗಳಲ್ಲಿ. ಬಂಗಾರದ ವಿಮಾನ, ಬಂಗಾರದ ಕಾರುಗಳು, ಅವನ ಪ್ಯಾಲೇಸ್ ಅಲ್ಲಿ 600 ಒಳ್ಳೊಳ್ಳೆ ರೂಮ್ಗಳು, ಅದರಲ್ಲಿ ಕುದುರೆಗಳಿರುವಂತ ರೂಮ್ಗಳು ಕೂಡ ಏರ್ ಕಂಡೀಷನ್. ಅವನ ಸೇವಕರು, ಅವನಿಗೆ ಸುಮಾರು 3000 ಕಾರುಗಳು, ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ. ಅಂದ್ರೆ ಯಾಕೆ ಇಷ್ಟೆಲ್ಲ? ಯಾಕೆಂದ್ರೆ ಅಂದ್ರೆ ತಾನು ಇವೆಲ್ಲ ಇದ್ರೆ ಸುಖವಾಗಿರ್ತೀನಿ ಅಂತ. ಏನು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಸುಖವಾಗಿರೋದಿಲ್ವಾ ಅಂದ್ರೆ, ಅಲ್ಲ ನನಗಾಗಲ್ಲ, ನನಗೆ ಇಷ್ಟೆಲ್ಲ ಇದ್ರೆ ಸುಖವಾಗಿರ್ತೀನಿ ನಾನು, ಹಂಗಾಗಿ ಇಷ್ಟೆಲ್ಲ ವ್ಯವಹಾರ ಬೆಳೆಸ್ತೇನೆ. ಆ ದೇಶದ ರಾಜ
ಅವನು. ಅಂದ್ರೇನು ಸುಖವಾಗಿ ಅಂದ್ರೆ ಭೋಗ ಹೆಚ್ಚೆ. ಇಷ್ಟೆಲ್ಲ ವ್ಯವಹಾರ ಮಾಡ್ಲಿಕ್ಕೆ ಕಾರಣ ಗೊತ್ತೇ ಭೋಗ ಹೆಚ್ಚು ಅಂದ್ರೇನು, ಇವೆಲ್ಲ ಇದು ಸುಖವಾಗಿರ್ತೀನಿ. ಹಾಗಾಗಿ ನನಗಿಷ್ಟು ಈಗ ನೋಡಿ, ಸಣ್ಣ ಮನೆ ಇರ್ತಾ ಇತ್ತು. ಆ ಮನೆಯಲ್ಲೇ 20 ಜನ 30 ಜನ ನೆಂಟರು ಬಂದ್ರು, ಅಲ್ಲೇ ಮಕ್ಕಳು, ಅವ್ರಿಗೆ ಅವ್ರ ಮಕ್ಕಳು ಎಲ್ಲ ಒಂದೇ ಮನೆ. ಮತ್ತೆ ಇವತ್ತು ಎಷ್ಟೊಷ್ಟು ದೊಡ್ಡ ದೊಡ್ಡ ಮನೆಗಳೀಗ. ಯಾಕೆಂದ್ರೆ ಮೊದ್ಲೆಲ್ಲ ನಮ್ಗೆ ಅವಕಾಶ ಇರ್ಲಿಲ್ಲ. ಸಾಮಾನ್ಯವಾಗಿ ಆಗಿರ್ಬೇಕಾದ್ರೆ ಇಲ್ಲಪ್ಪ ಈ ಸ್ವಲ್ಪ ದೊಡ್ಡ ಮನೆ ಕಟ್ಟಬೇಕು, ಎಲ್ರಿಗೂ ಸ್ವಲ್ಪ ಅಂದ್ರೇನು ಹೋಗಿ ದೊಡ್ಡ ದೊಡ್ಡ ಮಾಸ್ಟರ್ ಬೆಡ್ರೂಮ್ ಇರಬೇಕು, ಎಲ್ಲ ಒಂದೊಂದು ರೂಮ್ ಅಟಾಚ್ ಟಾಯ್ಲೆಟ್ ಇರಬೇಕು, ಮತ್ತೆ ಓಡಾಡ್ಲಿಕ್ಕೆ ಎಲ್ರಿಗೂ ಒಂದೊಂದು ಕಾರ್ ಇರಬೇಕು. ಯಾಕೆಂದ್ರೆ ಭೋಗ ಹೆಚ್ಚು. ಮತ್ತೆ ಇನ್ನೇನಿಲ್ಲ. ಅಂದ್ರೆ ಅದ್ರ ಹಿಂದಿನ ಸಾರ ಅಂದ್ರೆ ಅದ್ರ ಲಕ್ಷ್ಯ ಏನಪ್ಪ ಅಂದ್ರೆ ಇಷ್ಟೆಲ್ಲ ಇದ್ರೆ ನಾವು ಭೋಗ ಹೆಚ್ಚು, ನಮ್ಗೇನು ಕಷ್ಟ ಬರ್ತದೆ ಈ ತರ. ಹಾಗೆ ದೇವತೆಗಳು ಯಾಕೆ ನೋಡ್ಲಿಕ್ಕೆ ಆಗಲ್ಲಪ್ಪ ಅಂದ್ರೆ ಭೋಗ ಹೆಚ್ಚು. ನೋಡ್ಬೇಕಂತ ಇಚ್ಛೆ ಇದೆ, ಕಾತುರರಿದ್ದಾರೆ ಇಲ್ಲ ಅಂತಲ್ಲ, ಆದ್ರೆ ಭೋಗ ಇಚ್ಛೆಯ ಕಾರಣ ಇದೇ ಸರಿ ಹೋಗ್ತಾ ಇದೆ, ನಲ್ಲಿವರೆಗೂ ಹೋಗ್ಲಿಕ್ಕೆ ಬಿಡ್ತಾನೆ ಇಲ್ಲ. ಹಾಗೆ ಮನುಷ್ಯ ಕೂಡ ಅಷ್ಟೇ, ದೇವತೆ ಒಬ್ಬನಿಗೆಲ್ಲ ಭೋಗ ಇಚ್ಛೆ, ಮನುಷ್ಯರು ಕೂಡ ಭೋಗ ಇಚ್ಛೆ. ಆ ಭೋಗದ ಇಚ್ಛೆ ಕಾರಣನೇ ಅಂದ್ರೆ ಈಗ ಸಂಕಲ್ಪ ಮಾತ್ರದಿಂದ ವಸ್ತು ಪ್ರಾಪ್ತಿ ಆಗ್ತಾ ಇದೆ. ಯಾರಿಗೆ? ದೇವತೆಗಳಿಗೆ. ಮತ್ತೆ ನಮಗೆ ಸಂಕಲ್ಪ ಮಾತ್ರದಿಂದ ವಸ್ತು ಪ್ರಾಪ್ತಿ ಇಲ್ಲ ಆಗುತ್ತೆ. ಅದಕ್ಕಾಗಿ ಶ್ರಮ ಮಾಡಬೇಕು, ಕಷ್ಟ ಪಡಬೇಕು. ಭೂಲೋಕದ ಎಲ್ಲಾ ಸುಖಗಳು ದುಃಖದಿಂದ ಲಿಪ್ತವಾಗಿದ್ದಾವೆ. ಸ್ವರ್ಗದಲ್ಲಿರೋ ಸುಖಗಳು ದುಃಖ ಲಿಪ್ತ ಅಲ್ಲ, ಅವು ಬರೀ ಸುಖ ಮಾತ್ರ. ಏನ್ ಸ್ವಾಮಿ ಈ ತರನ? ಹೌದು, ಅಲ್ಲಿ ದುಃಖನೇ ಇಲ್ಲ. ಸಂಕಲ್ಪ ಆಯ್ತು, ವಸ್ತು ರೆಡಿ. ನಮ್ಗೆ ಹಂಗಲ್ವಲ್ಲ, ನಮ್ಗೇನ ಬೇಕು, ಯಾರನ್ನ ಕಳಿಸ್ಬೇಕು, ಇಲ್ಲ ನಾವೇ ಹೋಗ್ಬೇಕು, ಅದು ಬುಕ್ ಮಾಡ್ಬೇಕು, ಬರೋರು ಕಾಯ್ಬೇಕು. ಅದು ಒಂದ್ ವೇಳೆ ನಮ್ಗೆ ಇಷ್ಟ ಇಲ್ದಂಗೆ, ನಮ್ಗೆ ಇಷ್ಟ ಬಂದಂಗೆ ಇಲ್ಲ ಅಂತಂದ್ರೆ ಚೆನ್ನಾಗಿಲ್ಲ ಅಂತ ಮತ್ತೆ ದುಃಖ. ಆರ್ಡರ್ ಮಾಡ್ತಾರೆ, ಏನೋ ಆಹಾರ ಬೇಕು, ಬರ್ತದೆ, ಬರೋದು ಲೇಟ್ ಆಯ್ತು, ಏನಪ್ಪಾ ಟ್ರಾಫಿಕ್ ಲೇಟ್, ಸರಿ ಕೊಟ್ಟ, ಇದು ಉಪ್ಪು ಜಾಸ್ತಿ ಇದೆಯಲ್ಲ, ಅದು ಖಾರ ಕಮ್ಮಿ ಇದೆಯಲ್ಲ, ಮಸಾಲೆ ಕಮ್ಮಿ ಇದೆಯಲ್ಲ, ಎಣ್ಣೆ ಜಾಸ್ತಿ ಆಗಿಬಿಟ್ಟಿದ್ದಾರೆ ಅಂದ್ರೆ ಇಷ್ಟೆಲ್ಲ ನೀವು ಅಂದ್ಕೊಂಡು ಬಂದ್ರು ಅಲ್ಲಿ ದುಃಖ ಲಿಪ್ತ ನೋಡ್ತೀವಿ ನಾವು. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ, ದಯವಿಟ್ಟು ಲೈನ್ ನಲ್ಲಿ ಇರಿ. आप जिस व्यक्ति से बात कर रहे हैं उन्होंने आपके कॉल को होल्ड पर रखा है, कृपया लाइन पर बने रहिए. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ, ದಯವಿಟ್ಟು ಲೈನ್ ನಲ್ಲಿ ಇರಿ. आप जिस व्यक्ति से बात कर रहे हैं उन्होंने आपके कॉल को होल्ड पर रखा है, कृपया लाइन पर बने रहिए. The person you are speaking with has put your call on hold. Please stay on the line. ನೀವು ಸಂಪಂಗಗಳು ಬಂದ್ರು ಅದು ಮತ್ತೆ ಮರ್ಜಿ ಆಗ್ಲಿಲ್ಲ, ಮತ್ತೆ ಆ ಕಡೆ ಹೋದಲ್ಲ. ನನ್ನ ಮಾತು ಕಲಿಸ್ತಾ ಇದೆಯಮ್ಮ ನಿಮ್ಗೆ? ಕೇಳಿಸ್ತಾ ಇದೆ ಅಪ್ಪಾಜಿ. ಇದು ವೆಂಕಟೇಶ್ವರ ನೀವು ತಗೋಬೇಕಂತೆ ತೆಗ್ದಿಲ್ಲ ಅಂತ. ಸಂಪಂಗಗಳು ನೋಡಿಪ್ಪ, ತಗೊಳ್ಳಿ ಯಾರನ್ನ. ಯಾರಾದ್ರೂ ಸಂಪಂಗಿ ಗುರುಗಳು ತಗೊಳ್ಳಿ. ನನ್ನ ಹತ್ರ ಬಂದ್ರು ಅದು ನಾನು ಮರ್ಜಿ ಆಗ್ಲಿಲ್ಲ, ಅದು ಬರ್ತಾರೆ ಯಾರೋ ಒಂದ್ ಕಡೆ. ಗುರುಗಳೇ ಭಾರತೀಯನ್ನು ತಗೊಂಡ್ರು ಗುರುವೆ. ಸರಿ ಸರಿ. ಹಾ, ಇಲ್ಲಿ ಏನಪ್ಪ ಅಂದ್ರೆ ಭೋಗ ಇಚ್ಛೆ. ಈಗ ಪರಮಾತ್ಮ ನೋಡಬೇಕು ಅಂತ ಇಚ್ಛೆ ಇದಿಲ್ಲ ಅಂತ, ಆದ್ರೆ ಅದಕ್ಕಿಂತ ಈ ಭೋಗ ಇಚ್ಛೆ ಇದ್ರಲ್ಲೇ ಸರಿ ಹೋಯ್ತು. ಇದಾಗ್ಲಿ ಇದಾಗ್ಲಿ ನೋಡೋಣ ಹೋಗೋಣ ಅಂತ ಇಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಲಿಕ್ಕೆ ಆಗ್ತದೆ. ಈ ವ್ಯವಹಾರದಲ್ಲೇನೆ ಅಂದ್ರೆ ಭೋಗ ಇಚ್ಛೆಯಲ್ಲೇ ಸರಿ ಹೋಗಿದೆ, ಇನ್ನು ಪರಮಾತ್ಮ ಇಚ್ಛೆ. ಹಾಗೆ ದೇವತೆಗೆ ಅಷ್ಟೊಂದು ಶಕ್ತಿ ಇದ್ರು ಭೋಗ ಇಚ್ಛೆ ಕಾರಣ ಪರಮಾತ್ಮ ದರ್ಶನ ದುರ್ಲಭವಾಗಿದೆ. ಹಾಗೆ ಮನುಷ್ಯ ಕೂಡ ಅಷ್ಟೇ. ಅಂದ್ರೇನು,
ಇಷ್ಟೆಲ್ಲ ಅವಕಾಶ ಇರತಕ್ಕಂಥ ದೇವತೆಗಳಿಗೇನೆ ದುರ್ಲಭವಾಗಿದೆ. ಇನ್ನು ಮನುಷ್ಯರ ವಿಷಯ ಏನು ಅಂತ ಇದು ಪ್ರಶ್ನೆ ಮಾಡ್ತಾರೆ. ಆದ್ರೆ ಅದು ಯಾರಿಗೂ ಆಗೋದೇ ಇಲ್ವಾ ಅಂತಲ್ಲ, ಮತ್ತೆ ಅಲ್ಲೇ ಹಿಂದೆ ಹೇಳಿದ್ರು, ಅನನ್ಯ ಭಕ್ತನಾಗಿರ್ತಾನೋ ಅವರ ಮೇಲೆ, ಯಾರ ಮೇಲೆ ಒಂದು ಕೃಪೆ ಉಂಟಾಗ್ತದೋ ಅವನು ಮಾತ್ರನೇ ಈ ದರ್ಶನ ಮಾಡಬಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ ನಾನು ಈ ದರ್ಶನ ದುರ್ಲಭತೆಯನ್ನು ತಿಳಿಸ್ತಾ, ದೇವತೆಗಳು ಕೂಡ ಸದಾಕಾಲ ಇದನ್ನು ನೋಡ್ತಕ್ಕಂಥ ಇಚ್ಛೆ ಉಳ್ಳವರಾಗಿರುತ್ತಾರೆ. ಆದ್ರೆ ಎಲ್ಲರಿಗೂ ನೋಡಲಾಗುವುದಿಲ್ಲವೆಂದಾಗ ಮನುಷ್ಯರ ಮಾತಾದ್ರೂ ಏನು ಅಂತ ದೇವತೆ ಕೂಡ ಇಚ್ಛೆ ಪಡ್ತಾರಂತೆ ಪರಮಾತ್ಮ ದರ್ಶನ ಮಾಡ್ಬೇಕಂತ ಹೇಳಿ. ಆದ್ರೆ ಮೊಗೈಕೆ ಕಾರಣ ನೋಡ್ಲಿಕ್ಕಾಗಲ್ಲ. ಇನ್ನು ಮನುಷ್ಯರ ಮಾತಾದ್ರೆ ಏನು? ಆದ್ರೆ ಇಲ್ಲಿ ಯಾರು ಅನನ್ಯ ಭಕ್ತರಾಗಿದ್ದಾರೆ, ಯಾರ ಮೇಲೆ ನನ್ನ ಕೃಪೆ ಇದೆ, ಅವ್ರು ಮಾತ್ರ ಇದನ್ನ ನೋಡಬಲ್ಲರು ಅನ್ನೋ ಮಾತಲ್ಲಿ ಹೇಳ್ತಾ ಇದ್ದಾರೆ. ಅದನ್ನೇ ಮತ್ತೆ ಮುಂದುವರಿಸ್ತಾ ಇದೇ ವಿಷಯವನ್ನೇ, ನಾಹಂ ವೇದೈರ್ನ ತಪಸಾ ನದಾನೇನ ನ ಚೇಜ್ಜಯ ಶಕ್ಯ ಏವಂ ವಿದೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ನಾಹಂ ವೇದೈರ್ನ ತಪಸಾ ನದಾನೇನ ನ ಚೇಜ್ಜಯ ಶಕ್ಯ ಏವಂ ವಿದೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ನಾಹಂ ವೇದೈರ್ನ ತಪಸಾ ನಾದೇನ ನನ ಚೇಜ್ಜಯ ಶಕ್ಯ ಏವಂ ವಿದೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ನಾಹಂ ವೇದೈರ್ನ ತಪಸಾ ನಾದೇನ ನ ಚೇಜ್ಜಯ ಶಕ್ಯ ಏವಂ ವಿದೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ನಾಹಂ ವೇದೈರ್ನ ತಪಸಾ ನದಾನೇನ ನ ಚೇಜ್ಜಯ ಶಕ್ಯ ಏವಂ ವಿದೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ಯಥಾ ಮಾಂ ದೃಷ್ಟವಾನಸಿ ಏವಂ ವಿದಃ ಅಹಂ ವೇದೈಃ ದ್ರಷ್ಟುಂ ನ ಶಕ್ಯಃ ತಪಸಾ ನ ದ್ರಷ್ಟುಂ ಶಕ್ಯಃ ನ ದಾನೇನ ದ್ರಷ್ಟುಂ ಶಕ್ಯಃ ಚ ಯುಜ್ಯಯ ನ ದ್ರಷ್ಟುಂ ಶಕ್ಯಃ. ಹಿಂದಿನ ಶ್ಲೋಕದ ಹಿಂದೆ ಬಂತು ಏನಂತ, ವೇದಾಧ್ಯಯನ, ದಾನ, ತಪ, ಉಗ್ರವ ತಪಸ್ಸು, ಅದೇ ರೀತಿ ಶ್ಲೋಕ ಇಲ್ಲಿ ಬರ್ತಾ ಯಥಾ ಯಾವ ಪ್ರಕಾರವಾಗಿ ಮಾಂ ನನ್ನನ್ನ ದೃಷ್ಟವಾನಸಿ ನೋಡಿದ್ದೀಯೋ, ಏವಂ ವಿಧ ಈ ಪ್ರಕಾರ ಚತುರ್ಭುಜ ರೂಪನಾದ, ಅಂದ್ರೆ ಯಾವ ಪ್ರಕಾರ ನೀನು ನನ್ನನ್ನ ದೃಷ್ಟವಾನಸಿ ನೋಡಿದ್ದೀಯೋ, ಏವಂ ವಿಧ ಈ ಪ್ರಕಾರ ಚತುರ್ಭುಜ ರೂಪನಾದ ಅಹಂ ವೇದೈಃ ದ್ರಷ್ಟುಂ ನ ಶಕ್ಯ, ವೇದಾಧ್ಯಯನಗಳಿಂದ ನೋಡಲು ಸಾಧ್ಯವಿಲ್ಲ. ಹಿಂದೆ ಕೂಡ ಬಂತು, ವೇದ ಯಜ್ಞ ಜ್ಞಾನ ಅಂತಲ್ಲ, ಅದೇ ಅರ್ಥವನ್ನು ಹೋಲುವಂತ ಅರ್ಥ ಮತ್ತೆ ಇಲ್ಲಿ ಹೇಳ್ತಿದ್ದಾರೆ. ಈ ಪ್ರಕಾರ ಚತುರ್ಭುಜ ರೂಪ ನನ್ನನ್ನ ವೇದಾಧ್ಯಯನಗಳಿಂದ ದ್ರಷ್ಟುಂ ನೋಡಲು ನಾ ಶಕ್ಯ ಸಾಧ್ಯವಿಲ್ಲ. ತಪಸ ನಾ ದ್ರಷ್ಟುಂ ಶಕ್ಯ, ತಪಸ್ಸಿಂದಲೂ ನೋಡಲು ಸಾಧ್ಯವಿಲ್ಲ. ನಾ ದಾನೇನ ಮತ್ತೆ ದ್ರಷ್ಟುಂ ಶಕ್ಯ, ದಾನದಿಂದಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇಜ್ಜೆಯ ನಾ ದ್ರಷ್ಟುಂ ಶಕ್ಯ, ಯಜ್ಞದಿಂದಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಶ್ಲೋಕದ ಅದೇ ಅರ್ಥ.
ನೋಡಿದ್ವಿ ನಾವು 48ನೇ ಶ್ಲೋಕದಲ್ಲಿ ಅದೇ ರೀತಿಯ ಶ್ಲೋಕ ಇಲ್ಲಿ ಮತ್ತೆ ನೋಡ್ತಾ ಇದ್ವಿ. ನಾಹಂ ವೇದೈರ್ನ ತಪಸ ನದಾನೇನ ಜಯ ಏವಂ ಶಕ್ಯ ಏವಂ ಇದೋ ದೃಷ್ಟುಂ ದೃಷ್ಟವಾನಸಿ ಮಾಮ್ಯತ. ಯಾವ ಪ್ರಕಾರ ನೀನು ನನ್ನ ನೋಡ್ತಾ ಇದೀಯೋ ಈ ಪ್ರಕಾರ ಚತುರ್ಭುಜ ರೂಪನಾದ ನನ್ನನ್ನ ವೇದಗಳಿಂದ, ತಪಸ್ಸಿನಿಂದ, ದಾನದಿಂದ ಮತ್ತು ಯಜ್ಞದಿಂದಲೂ ಕೂಡ ನೋಡಲಾಗುವುದಿಲ್ಲ. ಹೇಳ್ತಾರೆ ಏನು ನೋಡೋಣ ಏನ್ ಹೇಳ್ತಾರೆ. 9ನೇ ಅಧ್ಯಾಯದ 27 ಮತ್ತು 28ನೇ ಶ್ಲೋಕದಲ್ಲಿ ನೀನು ಯಾವ ಯಜ್ಞ ಮಾಡುತ್ತೀಯೋ, ದಾನ ಕೊಡುತ್ತೀಯೋ ಮತ್ತು ತಪಸ್ಸು ಮಾಡುತ್ತೀಯೋ ಇವೆಲ್ಲವನ್ನ ನನಗೆ ಅರ್ಪಣಾ ಮಾಡಿಬಿಡು. ಹೀಗೆ ಮಾಡೋದ್ರಿಂದ ನೀನು ಎಲ್ಲಾ ಕರ್ಮಗಳಿಂದ ವಿಮುಕ್ತನಾಗಿವೆ ಮತ್ತು ನನ್ನನ್ನೇ ಪಡೆಯುವೆ ಎಂದು ಹೇಳಲಾಗಿದೆ. ಹಾಗೂ 17ನೇ ಅಧ್ಯಾಯದ 25ನೇ ಶ್ಲೋಕದಲ್ಲಿ ಮೋಕ್ಷದ ಇಚ್ಛೆಯುಳ್ಳ ಪುರುಷರ ಮೂಲಕ ಯಜ್ಞ, ದಾನ ಮತ್ತು ತಪರೂಪಿ ಕ್ರಿಯೆಗಳು ಫಲದ ಇಚ್ಛೆಯನ್ನು ಬಿಟ್ಟಲು ಮಾಡಲಾಗುತ್ತವೆ ಎಂಬ ಮಾತು ಹೇಳಲಾಗಿದೆ. ಇದರಿಂದ ಯಜ್ಞ, ದಾನ ಮತ್ತು ತಪಗಳು ಮುಕ್ತಿಯಲ್ಲಿ ಮತ್ತು ಭಗವಂತನ ಪ್ರಾಪ್ತಿಯಲ್ಲಿ ಅವಶ್ಯಕವಾಗಿಯೇ ಕಾರಣಗಳಾಗಿವೆ ಎಂಬ ಭಾವವು ಹೊರಡುತ್ತದೆ. ಆದರೆ ಈ ಶ್ಲೋಕದಲ್ಲಿ ಭಗವಂತನು ತನ್ನ ಚತುರ್ಭುಜ ರೂಪದ ದರ್ಶನವಾದರೂ ವೇದದ ಅಧ್ಯಾಪನದಿಂದಲೇ ಆಗಲಾರದು ಮತ್ತು ತಪ, ದಾನ ಮತ್ತು ಯಜ್ಞದಿಂದ ಆಗಲಾರದು ಎಂಬ ಮಾತನ್ನು ಹೇಳಿದ್ದಾನೆ. ಆದ್ರಿಂದ ಈ ವಿರೋಧದ ಸಮಾಧಾನವೇನು? ತುಂಬಾ ದೊಡ್ಡ ಪ್ರಶ್ನೆ. ಇದರಲ್ಲಿ ಯಾವುದೇ ವಿರೋಧ ವಿಚಾರವಿಲ್ಲ. ಯಾಕೆಂದ್ರೆ ಕರ್ಮಗಳು ಭಗವಂತನಿಗೆ ಅರ್ಪಿಸುವುದು ಅನನ್ಯ ಭಕ್ತಿಯ ಒಂದು ಅಂಗವೇ ಆಗಿದೆ. 50ನೇ ಶ್ಲೋಕದಲ್ಲಿ ಅನನ್ಯ ಭಕ್ತಿಯ ವರ್ಣನೆ ಮಾಡುತ್ತಾ ಭಗವಂತನು ಸ್ವಯಂ ಮತ್ಕರ್ಮ ಕೃತ್, ನನಗಾಗಿ ಕರ್ಮವನ್ನು ಮಾಡುವವನು ಪದದ ಪ್ರಯೋಗ ಮಾಡಿದ್ದಾನೆ. ಮತ್ತು 54ನೇ ಶ್ಲೋಕದಲ್ಲಿ ಅನನ್ಯ ಭಕ್ತಿಯ ಮೂಲಕ ಈ ಸ್ವರೂಪವನ್ನು ನೋಡುವುದು, ತಿಳಿಯುವುದು ಮತ್ತು ಪಡೆಯುವುದು ಸಂಭವವಿದೆ ಎಂದು ಸ್ಪಷ್ಟ ಘೋಷಣೆ ಮಾಡಿದ್ದಾನೆ. ಆದ್ರಿಂದ ಇಲ್ಲಿ ನಿಷ್ಕಾಮ ಭಾವದಿಂದ ಭಗವದರ್ಥ ಮತ್ತು ಭಗವದರ್ಪಣ ಬುದ್ಧಿಯಿಂದ ಮಾಡಲ್ಪಟ್ಟ ಯಜ್ಞ, ದಾನ ಮತ್ತು ತಪ ಮೊದಲಾದ ಕರ್ಮಗಳು ಭಕ್ತಿಯ ಅಂಗವಾಗಿರುವ ಕಾರಣ ಭಗವಂತನ ಪ್ರಾಪ್ತಿಯಲ್ಲಿ ಕಾರಣಗಳಾಗಿವೆ. ಸಕಾಮ ಭಾವದಿಂದ ಮಾಡಲ್ಪಟ್ಟರೆ ಇಲ್ಲವೆಂದು ತಿಳಿದುಕೊಳ್ಳಬೇಕು. ಇದು ವಿಷಯ. ಮೇಲೆ ಹೇಳಿದ ಯಜ್ಞಾದಿ ಕ್ರಿಯೆಗಳು ಭಗವಂತನ ದರ್ಶನ ಮಾಡಿಸುವುದರಲ್ಲಿ ಸ್ವಾಭಾವಿಕವಾಗಿಯೇ ಸಮರ್ಥವಾಗಿಲ್ಲ. ಭಗವಂತನ ದರ್ಶನವಾದರೂ ಪ್ರೇಮಪೂರ್ವಕವಾಗಿ ಭಗವಂತನಲ್ಲಿ ಶರಣಾಗಿ ನಿಷ್ಕಾಮ ಭಾವದಿಂದ ಕರ್ಮ ಮಾಡಿದಾಗಲೇ ಭಗವತ್ ಕೃಪೆಯಿಂದಲೇ ಆಗುತ್ತದೆ ಎಂಬುದೇ ಅಭಿಪ್ರಾಯವಾಗಿದೆ. ಇಲ್ಲಿ ಯಜ್ಞ ಈ ಪ್ರಕಾರ ಯಾವ ರೀತಿ ನನ್ನನ್ನ ಇಲ್ಲಿ ನೋಡ್ತಾ ಇದೆಯೋ, ಚತುರ್ಭುಜ, ಶಂಕುಚಕ್ರ ಗದ ವಿಷ್ಣು ಆಕಾರವನ್ನ, ಈ ಪ್ರಕಾರದ ಚತುರ್ಭುಜ ರೂಪವನಾದ ನನ್ನನ್ನ ವೇದಗಳಿಂದ, ತಪಸ್ಸಿನಿಂದ, ದಾನದಿಂದ, ಯಜ್ಞದಿಂದ ನೋಡ್ಲಾಗೋದಿಲ್ಲ ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಮತ್ತೆ ಇಷ್ಟೆಲ್ಲ ಪರಮಾತ್ಮನ ಪ್ರಾಪ್ತಿಗಾಗಿ ತಾನೇ ಮಾಡೋದು ಅಂತಂದ್ರೆ ಇಲ್ಲಿ ಅದನ್ನ ಸಕಾಮ ನಿಷ್ಕಾಮ ಅಂತ ಹೇಳಿದ್ವಿ. ಅದಕ್ಕೆ ಸಂಬಂಧಪಟ್ಟ ವಿಚಾರಕ್ಕೆ ಬರ್ತದೆ. ಇವೆಲ್ಲ ಕೂಡ ಪರಮಾತ್ಮ ಪ್ರಾಪ್ತಿಗಾಗಿದ್ರು ಸಕಾಮತೆಯಿಂದ ಮಾಡಿದಾಗ. ಈಗ ಒಬ್ಬ ವ್ಯಕ್ತಿ ಇದ್ದಾನೆ, ತಪಸ್ಸು ಮಾಡಿದ, ದಾನ ಮಾಡಿದ, ವೇದಾಧ್ಯಯನ ಮಾಡ್ತಾನೆ, ಯಜ್ಞ ಕೂಡ ಮಾಡ್ತಾನೆ. ಯಜ್ಞ ಯಾಕೆ ಮಾಡ್ತಾನೆ ಅಂತಂದ್ರೆ ಲೋಕ ಕಲ್ಯಾಣಕ್ಕಾಗಿ ಮಾಡ್ತಕ್ಕಂಥ ಯಜ್ಞ ಬೇರೆ. ತನ್ನ ಸ್ವಂತ ಏನೋ ನಮ್ಗೆ ಏನೋ ಸಮಸ್ಯೆ ಇರ್ತದೆ ಮನೆಯಲ್ಲಿ, ಇನ್ನೇನೋ ಇವರು ಮದುವೆ ಆಗ್ಲಿಲ್ಲ ಅಂತ ಹೇಳ್ತಾರೆ, ಇನ್ನು ಆರೋಗ್ಯ ಪರವಾಗಿ ಏನೋ ಮಾಡ್ತಾರೆ, ಯಜ್ಞಾದಿಗಳನ್ನ ಮಾಡಿಸ್ತಾರೆ. ಇನ್ನು ಶತ್ರುಗಳ ಕಾಟ ಜಾಸ್ತಿ ಇತ್ತು ಅಂತ ಮಾಡಿಸ್ತಾರೆ, ಮಾನಸಿಕ ಸ್ಥಿರತೆ ಇಲ್ಲ, ಚಂಚಲತೆ ಇದೆ ಅಂತೇಳಿ ಮಾಡಿಸ್ತಾರೆ, ಆರೋಗ್ಯ ಏನೆಲ್ಲ ಮಾಡಿಸ್ತಾರೆ. ಅಂದ್ರೆ ಏನು, ಒಂದು ಫಲ ಇಚ್ಛೆಯಿಂದ, ಒಂದು ಕಾಮನೆಯಿಂದ ಮಾಡ್ತಕ್ಕಂಥ ಯಜ್ಞ ಬೇರೆ. ಲೋಕ ಕಲ್ಯಾಣಕ್ಕಾಗಿ
ಅಥವಾ ನಿಸ್ವಾರ್ಥವಾಗಿ ಪರಮಾತ್ಮನ ಪ್ರೀತಿಗಾಗಿ ಮಾಡ್ತಕ್ಕಂಥ ಯಜ್ಞ ಬೇರೆ. ಒಂದೇ ಯಜ್ಞವೇ. ಅದೇ ರೀತಿ ದಾನ ಕೊಡಷ್ಟು. ನಿನ್ನೆ ದಾನ ಪ್ರಕ್ರಿಯೆ ಬಗ್ಗೆ ಬಂತು. ದಾನ ಅಂತಕ್ಕಂಥದ್ದು ಹೆಸರಿಗಾಗಿ, ಕೀರ್ತಿಗಾಗಿ, ಅಥವಾ ತನ್ನ ತೋರಿಸ್ಕೊಳ್ಳಿಕ್ಕಾಗಿ ಮಾಡೋ ದಾನ ಬೇರೆ. ಬೇರೆ ಒಳ್ಳೇದಾಗ್ಲಿ ಅಥವಾ ನನ್ನ ಜೀವನ ಸಾರ್ಥಕ ಆಗ್ಲಿ ಅಥವಾ ಪರಮಾತ್ಮ ನನ್ನಿಂದ ಈ ಕೆಲಸ ಮಾಡಿಸ್ತಾ ಇದ್ದೇನೆ ಅಂತ ಮಾಡೋದು ಬೇರೆ. ಅದನ್ನ ನೋಡ್ತೀವಿ ನಾವು. ಹೆಸರು ಹಾಕ್ಬೇಕಾದ್ರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ದಾನಿಗಳ ಬಗ್ಗೆ ಹೆಸರು ಹಾಕ್ತಾರೆ. ಇವರಿಷ್ಟು ಕೊಟ್ಟಿದ್ದಾರೆ, ಅವರಷ್ಟು ಕೊಟ್ಟಿದ್ದಾರೆ ಅಂತ. ಸಪೋಸ್ ಇವ್ರ ಹೆಸರು ಏನಾದ್ರು ಕೆಳಗಿತ್ತು ಅಂದ್ರೆ ಅದಕ್ಕೆ ಕೂಡ ಮತ್ತೆ ನನ್ನ ಹೆಸರು ಕೆಳಗಿದೆಯಲ್ಲ, ನನ್ನ ಹೆಸರು ಮೇಲೆ ಹಾಕ್ಬೇಕಾಗಿತ್ತು. ಅಂದ್ರೇನು, ನೀವು ದಾನ ಕೊಟ್ಟಿದ್ದೀರಿ ಯಾವ್ದಕ್ಕಾಗಿ? ಹೆಸರಿಗಾಗಿ ಅಷ್ಟೇ. ಅಂದ್ರೆ ಇಲ್ಲಿ ನೀವು ಒಳ್ಳೆ ಕರ್ಮ ಮಾಡಿದ್ದೀರಿ, ಆದ್ರೆ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಅಲ್ಲಿ ಸ್ವಾರ್ಥ ಇದೆ, ನಿಸ್ವಾರ್ಥತೆ ಇಲ್ಲ. ನನ್ನ ಹೆಸರು, ನನ್ನ ಕುಟುಂಬದ ಹೆಸರು, ನನ್ನ ಕೀರ್ತಿ, ಇದರಲ್ಲೇನೆ ಸರಿ. ನೀವು ಒಳ್ಳೆ ಕಾರ್ಯ ಮಾಡಿ ಕೂಡ ಒಂದೇ ಒಂದು ಸಣ್ಣ ಮಿಸ್ಟೇಕ್ ನೋಡಿ, ಏನು ನಾನು ಅಂತ ಅಲ್ಲಿ ಬಂತ, ಅಲ್ಲೇ ಹೋಯ್ತು. ಅದಕ್ಕೆ ಎಷ್ಟೋ ಮಹಾನ್ ಫಲ ಬರ್ಬೇಕಾಗಿತ್ತು. ಇಷ್ಟೆಲ್ಲ ಮಾಡಿ ಕೂಡ ಅದಕ್ಕೆ ಹೇಳ್ತಾರೆ. ಒಂದು ಕಥೆ ಹೇಳಿದ್ರು ನಾವು. ದೊಡ್ಡ ಕಾರ್ಖಾನೆ ಇತ್ತು. ಆ ಕಾರ್ಖಾನೆಯಲ್ಲಿ 1000 ಜನ ಕೆಲಸ ಮಾಡ್ತಾರೆ. ಕೆಲಸ ಮಾಡ್ತಾ ಮಾಡ್ತಾ ಒಂದೊಮ್ಮೆ ಯಾಕೋ ಕಾರ್ಖಾನೆ ಒಂದು ನಿಂತೋಯ್ತದು. ಮೋಟರ್ ನಿಂತೋಯ್ತು, ನಡೀತಾ ಇರ್ಲಿ, ಅದು ಸ್ಟಾಪ್ ಆಯ್ತು. ಈಗ ಒಂದಕ್ಕೊಂದು ಲಿಂಕ್ ಇರುತ್ತೆ. ಮೇಲ್ಗಡೆ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಒಂದ್ ಕಡೆಯಿಂದ ಕೆಲಸ ನಡೀತಾ ಇದ್ರೆ ಮುಂದಿನವ್ರಿಗೆ ಕೆಲಸ ಸಿಗ್ತಾ ಇರ್ತದೆ. ಈಗ ಸೋಪ್ ಮಾಡ್ಬೇಕು, ಸೋಪ್ ತಯಾರಾದ್ರೆ ಪ್ಯಾಕಿಂಗ್ ಆದ್ರೆ ಅಲ್ಲ ಡೆಲಿವರಿ, ಇವೆಲ್ಲ ಒಂದೊಂದಕ್ಕೊಂದಕ್ಕೆ ಲಿಂಕ್. ಒಂದು ನಿಂತಂದ್ರೆ ಮಿಕ್ಕ ಎಲ್ಲ ನಿಂತೋಗ್ಬಿಡ್ತದೆ. ಹಾಗೆ ಕಾರ್ಖಾನೆಯಲ್ಲಿ ಇದ್ದಕ್ಕಿದ್ದಂಗೆ ಅದು ಆಫ್ ಆಯ್ತು. ಆಫ್ ಆಯ್ತಂದ್ರೆ ಎಲ್ಲಾ ಕಾರ್ಮಿಕರು 1000 ಜನ ಒಂದಿನ ನಿಂತೋದಂದ್ರೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಲಾಸ್ ಬರ್ತದೆ. ಹಾಗಾಗಿ ಏನ್ ಮಾಡ್ತಾರೆ, ಮೆಕ್ಯಾನಿಕ್ ಕರ್ಸ್ಬೇಕು, ಅವನು ಬಂದು ನೋಡಿ ಎಷ್ಟು ಟೈಮ್ ಆಗ್ತದೆ. ಸರಿ, ಒಟ್ಟಿನಲ್ಲಿ ಆ ಕಾರ್ಖಾನೆ ಮಾಲೀಕ ಯಾರನ್ನೋ ಕರೆಸಿದ, ಅವನಿಗೆ ಬುಕ್ ಮಾಡಿ, ಇಲ್ಲ ಬಾಂಬೆಯಿಂದ ಒಬ್ಬ ಇಂಜಿನಿಯರ್ ಬಂದ. ನೋಡ್ರಿ, ಅಷ್ಟೊತ್ತಿಗೆ 2-3 ದಿವಸ ಆಯ್ತು, ಸುಮಾರು ಲಾಸ್ ಆಯ್ತು. ಸರಿ ಅಂತೇಳಿ ಇಲ್ಲ ಒಂದ್ ಕಡೆಯಿಂದ ಏನ್ ಸಮಸ್ಯೆ ಇದೆ ಇದಕ್ಕೆ ಅಂತ ಎಲ್ಲ ಚೆಕ್ ಮಾಡ್ಕೋ ಅಂತ ಬಂದ ಒಂದು ಸುತ್ತಿಗೆ ತಗೊಂಡು ಬೇರೆಯವ್ರು ಕೊಟ್ಟ. ಸುತ್ತಿಗೆ ತಗೊಂತಂದ, ಬೇರೆಯವ್ರು ಕೊಟ್ಟು ಅವ್ರ ಕಾರ್ಮಿಕ ಇಲ್ಲೊಂದೇಟು ಹೊಡಿ ಅಂತಂದ, ಅಲ್ಲೊಂದೇಟು ನೋಡದ, ಅಲ್ಲೊಂದೇಟು ಹೊಡೆಯೋಷ್ಟೊತ್ತಿಗೆ ಅಂತಾನೆ ಆ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿದೆ. ಅದು ಮಿಷನ್ ಸ್ಟಾರ್ಟ್ ಆಗಿದೆ. ಎಲ್ರು ಖುಷಿ. ಸ್ಟಾರ್ಟ್ ಆಗಿದೆ. ಸರಿ, ಮತ್ತೆ ಎಲ್ರು ತಮ್ಮ ಕರ್ಮದಲ್ಲಿ ನಿರತರಾದ್ರು. ಸರಿ, ಯಜಮಾನಿಗೆ ಖುಷಿ ಆಯ್ತು. ಸರಿ, ಹೋಗೋಣ ಅಂತೇಳಿ ಅವ್ನು ಕರ್ಕೊಂಡೋಗಿ ಅವ್ನು ಕಾಫಿ ಗೀಫಿ ಕೊಡಿಸಿ ಊಟ ಗೀಟ ಮಾಡಿಸಿ ಮತ್ತೆ ಟಿಕೆಟ್ ಎಲ್ಲ ಆಯ್ತು. ಎಷ್ಟಪ್ಪ ನಿಮ್ ಫೀಸು ಅಂತಂದು. ಅವನಿಂದ 50,000 ಅಂತ. 50,000? ಹೌದು. ಅಲ್ಲ, ಬರೋ ಟಿಕೆಟ್ ನಾವು ಮಾಡಿಸಿದ್ವಿ, ಬರೋ ಎಲ್ಲ ಮಾಡಿಸಿದ್ವಿ. ಅಲ್ಲಪ್ಪ, ನೀನು ಬಂದು ಏನ್ ಮಾಡಿದೀಯಾ? ಸುತ್ತಿಗೆಯನ್ನು ಒಂದೇ ಏಟು ತಾನೆ ಹೊಡೆದಿದ್ದು, ಸುತ್ತಿಗೆಯಿಂದ ಒಂದೇ ಏಟಿಗೆ ಹೊಡೆದ್ರಿ ಆಯ್ತು ತಾನೆ. ನೋಡಿ, ನಮ್ಮೂರಲ್ಲಿ ಈ ಕುರುಗೋಲೆಲ್ಲ ಮಾಡ್ತಿರ್ತಾರೆ, ಅವ್ರು ಕೂಡ ಸುತ್ತಿಗೆ ನೋಡಿತಿರ್ತಾರೆ. ಒಂದು 50 ಪೈಸೆ ಕೊಟ್ರೆ 50 ಪೈಸೆಗೆ ಒಂದೇಟು ಬೇಕಾದ್ರೆ ಹೊಡಿತಾರೆ. ಅಂದ್ರೇನು, ಅದೇನು ಒಂದೇಟಿಗೆ ಇಷ್ಟು ಕಾಸ್ಟ್ಲಿ 50,000ನಾ ಅಂತಂದ. ಅವನಂದ, ಇಲ್ಲ ಸ್ವಾಮಿ, ನಾನು ಕೂಡ ಒಂದೇಟಿಗೆ 50 ಪೈಸೆ ತಗೊಂಡಿದ್ದೆ, ಮತ್ತೆ 55,000 ಏನಕ್ಕೆ ಅಂತಂದು. ಆ ಒಂದೇಟನ್ನ ಎಲ್ಲಿ ಹೊಡಿಬೇಕು ಅನ್ನೋ ಜ್ಞಾನ ಇದೆ ನೋಡಿ. ಅದಕ್ಕೆ 49,000 ಎಷ್ಟು? 49,999 ಪೈಸೆ. ಯಾವ್ದಕ್ಕೆ? ಎಲ್ಲಿ ಹೊಡಿಬೇಕು ಅನ್ನೋ ಜ್ಞಾನ ಇದೆ ನೋಡಿ.
ಅದಕ್ಕೆ ಎಷ್ಟು ಗೊತ್ತೇ? ಅದೇ ಸುತ್ತಿಗೆ ಏಟಿಗೆ 50 ಪೈಸೆ. ನಾನು ಅಷ್ಟೇ ತಗೊಂಡಿದ್ದೀನಿ, ಜಾಸ್ತಿ ತಗೊಂಡಿಲ್ಲ. ಸುತ್ತಿಗೆ ಏಟು ಅಷ್ಟೇ ಚಾರ್ಜ್ ಮಾಡಿದ್ದೀನಿ. ಆದ್ರೆ ಅದನ್ನ ಎಲ್ಲಿ ಹೊಡಿಬೇಕು? ಅದಕ್ಕೆ ಎಷ್ಟು ಚಾರ್ಜ್ ಮಾಡಿದ್ದೀನಿ? 49,999.50 ಹಾಗೆಯೇ ಜನರಲ್ಲಿ, ಲೋಕದಲ್ಲಿ ಪುಣ್ಯ ಕಾರ್ಯಗಳು ಮಾಡತಕ್ಕಂಥವ್ರ ಸಂಖ್ಯೆ ಕಮ್ಮಿನೇ ಇದೆ ಬಿಡಿ, ಆದ್ರೂ ಮಾಡೋರು ಇದ್ದಾರೆ, ಇಲ್ಲ ಆಗ ಆದ್ರೆ ಹೇಗೆ ಮಾಡ್ಬೇಕು ಅನ್ನೋ ವಿಷಯದಲ್ಲಿ ಎಲ್ರು ಹೇಳುತ್ತಾ ಇದ್ದಾರೆ. ಒಳ್ಳೆ ಚೆನ್ನಾಗಿದೆ. ಸುತ್ತಿಗೆ ಇಟ್ಟು ಅದಕ್ಕೇನು ದೊಡ್ಡ ಬೆಲೆ ಇಲ್ಲ, ಆದ್ರೆ ಎಲ್ಲಿ ನುಡಿಬೇಕು? ಹಾಗೆ ಕರ್ಮವನ್ನು ಆಚರಣೆ ಎಲ್ರು ಮಾಡ್ತಾರೆ, ಅದನ್ನ ಹೇಗೆ ಮಾಡಬೇಕು ಈ ವಿಷಯದಲ್ಲಿ ಎಲ್ರು ಹೇಳುತ್ತಾ ಇದ್ದಾರೆ. ಮಹಾನ್ ಫಲದಿಂದ ವಂಚಿತರಾಗ್ತಾ ಇದ್ದಾರೆ. ದಾನ ಮಾಡಿದ್ ಒಳ್ಳೇದೇ, ಆದ್ರೆ ಹೆಸರಿಗಾಗಿ ಅದರಿಂದ ಎಷ್ಟೋ ಪ್ರಯೋಜನ ಆಗ್ತೈತೆ. ಆದ್ರೆ ಹೆಸರಿಗಾಗಿ ಅನ್ನೋ ಶಬ್ದ ಬಂತ ಹೋಯ್ತು, ಕೀರ್ತಿಗಾಗಿ ಶಬ್ದ ಬಂತ ಹೋಯ್ತು. ಪರಮಾತ್ಮನೇ ಈ ಲೋಕದಲ್ಲಿ ಎಷ್ಟೋ ಜನ ಹೇಳಿ ಕಾಲೇ ಇಲ್ಲ, ಎಷ್ಟೋ ಜನರಿಗೆ ಕೈ ಇಲ್ಲ, ಶರೀರದ ಅವಯವಗಳು ಎಷ್ಟೋ ಜನರಿಗೆ ತೊಂದರೆ, ಅನೇಕ ಅನಾರೋಗ್ಯಗಳು, ಪೀಡಿತರಾಗಿದ್ದಾರೆ, ವಂಚಿತರಾಗಿದ್ದಾರೆ, ಬುದ್ಧಿಮಾಂದ್ಯತೆಯಿಂದ ಒದ್ದಾಡ್ತಾ ಇದ್ದಾರೆ, ಬೇರೆ ಬೇರೆ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದಾರೆ. ಆದ್ರೆ ನನ್ನನ್ನು ನೀನು ಎಷ್ಟು ಚೆನ್ನಾಗಿಟ್ಟಿದೀಯಾ, ನನಗೆ ಆರೋಗ್ಯ ಕೊಟ್ಟಿದೀಯಾ, ತಿನ್ಲಿಕ್ಕೆ ಉಣ್ಲಿಕ್ಕೆ ಏನು ಕಮ್ಮಿ ಮಾಡ್ಲಿಲ್ಲ, ನಿನ್ನ ಒಂದು ಒಳ್ಳೆ ಕೆಲಸವನ್ನ ನನ್ನಿಂದ ಮಾಡಿಸ್ತಾ ಇದೀಯಾ, ನಿನಗೆ ಧನ್ಯವಾದಗಳು ಅಂತ ಹೇಳಿದ್ರೆ ಅದ್ರ ಮಾತೇ ಬೇರೆ ಆಗ್ತಿತ್ತು. ದಾನ ಮಾಡಿದ್ದು ಸರಿನೇ, ಈ ರೀತಿ ಒಂದು ಭಾವನೆ ಮಾಡಿದ್ರೆ ಇದ್ರ ಫಲನೇ ಬೇರೆ ಆಗ್ತಿತ್ತು. ಅದು ಬಿಟ್ಟು ನನ್ನ ಹೆಸರು ಅಂತ ಬಂತು. ಸರಿ, ಎಲ್ರಿಗೂ ನಂತರ ಈಗ ಬೇರೆಯವ್ರು ಕೊಡುವಂತಹ, ಬೇರೆಯವ್ರಿಗೆ ಏನು ಕೊಡಬೇಕು ಅಂತಕ್ಕಂಥ ಭಾವನೆ ಎಷ್ಟು ಜನರಿಗಿದೆ? ಇಲ್ಲ. ಒಂದು ವೇಳೆ ಇದ್ರೂ ಕೊಡ್ಲಿಕ್ಕೆ ಅವ್ರಿಗೆ ಬೇರೆ ಬೇರೆ ಅಡ್ಡಿ ಆಟಗಳು ಇದಾವೆ. ಎಷ್ಟು ಜನರಿಗೆ ಕೊಡಬೇಕು ಅಂತ ಇರ್ಬೋದು, ಆದ್ರೆ ಅವ್ರ ಹತ್ರ ಏನೇ ಇರಲ್ಲ ಕೊಡ್ಲಿಕ್ಕೆ. ಎಲ್ರಿಗೂ ಅವಕಾಶ ಇಲ್ಲ, ಇದು ಎಲ್ಲರಿಗೆ ಅವಕಾಶ ಇದೆ. ಹಾಗಾಗಿ ಇಷ್ಟೆಲ್ಲ ಅವಕಾಶ ನನಗೆ ಕೊಟ್ಟಿದ್ದೀಯಾ, ನಿನಗೆ ಧನ್ಯವಾದಗಳು ಅಂತ ಹೇಳಿದ್ರೆ ಅದ್ರ ಫಲನೇ ಬೇರೆ ಆಯ್ತು. ಈಗ ಹೆಸರು ಕೀರ್ತಿ ಬಂತು. ಹೆಸರು ಕೀರ್ತಿ ಬಂದಾಗ ಹೋಯ್ತು, ನೀನು ಮಾಡಿದ ಒಳ್ಳೆ ಕರ್ಮವಿಲ್ಲ ಅಂತ. ಹಾಗೆ ಇಲ್ಲಿ ಕೂಡ ವೇದಾಧ್ಯಯನ, ತಪಸ್ಸು, ದಾನ, ಯಜ್ಞ ಮಾಡ್ತಕ್ಕಂಥವ್ರು ಅನಾದಿ ಕಾಲದಲ್ಲಿದ್ದಾರೆ, ಈಗಲೂ ಇದ್ದಾರೆ, ಇಲ್ಲ ಅಂತ. ಆದ್ರೆ ಉದ್ದೇಶ ಏನು? ಉದ್ದೇಶ ಏನು? ರಾವಣ ಕೂಡ ತಪಸ್ಸು, ಇದು ಹಿರಣ್ಯಕಶಿಪು ಕೂಡ ತಪಸ್ಸು ಏನು? ನನಗೆ ಸಾವೇ ಬರಬಾರ್ದು. ಇಷ್ಟು ತಪಸ್ಸು, ಘೋರ ತಪಸ್ಸು, 10,000 ವರ್ಷ ತಪಸ್ಸು ಮಾಡಿದ್ದು ಏನಕ್ಕಾಗಿ ಬಂದ್ರೆ ನನಗೆ ಸಾವೇ ಬರ್ದಂಗೆ ಹೊರ ಕೇಳಲಿಕ್ಕೆ ಅಷ್ಟೇ. ವೇದಾಧ್ಯಯನ ಮಾಡ್ತೀವಿ, ಅದೇ ರೀತಿ ಯಜ್ಞ ಯಾಗಾದಿಗಳನ್ನ ಮಾಡ್ತೀವಿ, ಏನೋ ಅವೆಲ್ಲ ಅವೆಲ್ಲ ಕಲ್ತ್ಕೊಂಡು ಚೆನ್ನಾಗಿ ಮಾಡಿದ್ರೆ ನಮ್ಗೆ ಒಳ್ಳೆ ದಕ್ಷಿಣ ಕೊಡ್ತಾರೆ, ಜೀವನ ಸುಖವಾಗಿ ಸಾಗ್ತದೆ, ನಾವು ಮನೆ ಕಟ್ಟಿ ನಾವು ಜನರ ತರ ಬದುಕಬಹುದು ಚೆನ್ನಾಗಿ, ಇಷ್ಟೇ. ಈಗ ಯಜ್ಞ ಯಾಗಾದಿಗಳನ್ನ ಮಾಡ್ತಾರೆ, ವೇದಾಧ್ಯಯನ ಮಾಡ್ತಾರೆ. ವೇದಾಧ್ಯಯನ ಒಳ್ಳೆ ಆಚಾರ್ಯನಾಗಿ ಒಂದು ಸರ್ಟಿಫಿಕೇಟ್ ತಗೊಂಡು, ಅದರಿಂದ ಕಾಶಿ ಯೂನಿವರ್ಸಿಟಿಯಿಂದ, ಬೇರೆ ಬೇರೆ ಯೂನಿವರ್ಸಿಟಿಗಳು, ತಿರುಪತಿ ಯೂನಿವರ್ಸಿಟಿಯಿಂದ ಒಂದು ಸರ್ಟಿಫಿಕೇಟ್ ತಗೊಂಡ್ರೆ, ಆ ಸರ್ಟಿಫಿಕೇಟ್ ಆಧಾರದ ಮೇಲೆ ಬೇರೆ ಎಲ್ಲಾದ್ರೂ ಮಕ್ಕಳಿಗೆ ವೇದ ಹೇಳ್ಬೋದು ನಾವು. ಒಳ್ಳೆ ಕೆಲಸನೇ ಇಲ್ಲ ಅಂತಲ್ಲ, ಆದ್ರೆ ಏನು ಅದರಿಂದ ಏನಪ್ಪಾ ಅಂದ್ರೆ ನಮಗೂ ಅಷ್ಟು ಎಲ್ಲ ಬರ್ತದೆ. ನಾವು ಹೇಳ್ತಾರೆ, ನಾವು ಜೀವನ ಮಾಡ್ಬೋದು, ಮನೆಗೆ ಕಟ್ಕೊಂಡು ಹೋಗ್ತೀವಿ. ಅಂದ್ರೇನು ಮುಖ್ಯ ಉದ್ದೇಶ ವೇದಾಧ್ಯಯನ ಅಂದ್ರೇನು? ಇಷ್ಟೆಲ್ಲ ವೇದಾಧ್ಯಯನ ಮಾಡಿದ್ರು, ತಪಸ್ಸು ಮಾಡಿದ್ರು, ದಾನ ಮಾಡಿದ್ರು, ಉದ್ದೇಶ ಏನು? ಅಲ್ಲಿ ಸಕಾಮತೆ ಇರುವ ಕಾರಣ ಏನಾಗ್ತಾ ಇದೆ, ಅಲ್ಲಿ ಇವೆಲ್ಲ ಪರಮಾತ್ಮನ ಸಂಬಂಧಪಟ್ಟ ಕ್ರಿಯೆಗಳಾದರೂ ಪರಮಾತ್ಮನ ಪ್ರಾಪ್ತಿ ಆಗ್ತಾ ಇಲ್ಲ. ಇಷ್ಟ ಇಲ್ಲ ನಾವು ತಿಳ್ಕೊಳ್ಬೇಕು ಅಷ್ಟೇ. ಒಂದು ವೇಳೆ ಅದೇ ನಿಷ್ಕಾಮವಾಗಿ ಮಾಡಿದ್ದೆ ಆದ್ರೆ, ಈಗ ನಿಷ್ಕಾಮತೆ ಅಂತ ಹೆಸರು ಬಂದ ತಕ್ಷಣ ಒಂದು ಅರ್ಥ ಆಗ್ತದೆ, ಏನೋ ಪ್ರತಿಫಲಾಪೇಕ್ಷೆಯನ್ನು ನಾವು ಬದುಕೋದು ಹೇಗೆ ತಕ್ಷಣ ಬರ್ತದೆ, ಅದೆಲ್ಲರನ್ನು ಕಾಡ್ತದೆ. ಆದ್ರೆ ಒಂದು ವಿಷಯ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ನೀವು ನಮಗಾಗಿ ಏನು ಬೇಡ ಅಂತಂದ್ರೆ ಜೀವನ ನಿಂತೋಗ್ಬಿಡುತ್ತೆ. ಏನ್ ಜೀವನ ನಿಲ್ಲಲ್ಲ ನೋಡಿ. ಈಗ ನೋಡಿ, ನಾವು ಅದ್ರ ಬಗ್ಗೆ ಹೇಳ್ಕೊಂಡ್ವಿ.
ಪ್ರಪಂಚದಲ್ಲಿ ಸಂಪಾದನೆ ಮಾಡಿ ಜೀವನ ಮಾಡ್ತಕ್ಕಂಥ ಏಕೈಕ ಪ್ರಾಣಿ ಯಾವ್ದಾದ್ರು ಇದೆಯಾ ಅಂತಂದ್ರೆ ಒಬ್ಬ ಮನುಷ್ಯ ಮಾತ್ರ. ಇಡೀ ಜಗತ್ತಿನಲ್ಲಿ ಸಂಪಾದನೆ ಮಾಡಿ ಹುಲಿ ಮಾಡಿ ಜೀವನ ಮಾಡ್ತಕ್ಕಂಥ ಏಕೈಕ ಪ್ರಾಣಿ ಯಾವ್ದಾದ್ರು ಇದೆಯಾ ಅಂತಂದ್ರೆ ಒಂದೇ ಒಂದು ಮನುಷ್ಯ ಮಾತ್ರನೇ. ಇಲ್ಲಿ ಯಾವ್ದಕ್ಕೂ ಸಂಪಾದನೆ ಮಾಡಿ ಬದುಕು ಇಲ್ವೇ ಇಲ್ಲ ಪ್ರಾಣಿ. ಹಂಗಂತ ಅವು ಜೀವನ ಮಾಡ್ತಿದ್ದೀವಿಲ್ಲ ಅಂತಂದ್ರೆ ನಮಗಿಂತ ಚೆನ್ನಾಗಿ ಜೀವನ ಮಾಡ್ತೇವೆ. ಅದಕ್ಕೆ ಸಂಪಾದನೆ ಹಾಗಾಗಿ ಬೇಗ ಸತ್ತೋಗ್ತಾ ಇದ್ದೇವೆ ಇಲ್ಲ, ನಮಗಿಂತೂ ದೀರ್ಘಕಾಲ ಜೀವನ ಮಾಡ್ತೇವೆ, ನಮಗಿಂತೂ ಆರೋಗ್ಯವಾಗಿ ಜೀವನ ಮಾಡ್ತೇವೆ, ನಮಗಿಂತೂ ಸಂತೋಷವಾಗಿ ಕೂಡ ಜೀವನ ಮಾಡ್ತಿದ್ದೇವೆ. ಪ್ರತ್ಯಕ್ಷವಾಗಿ ನಾವು ನೋಡ್ತಾ ಇರ್ತಕ್ಕಂಥ ಎಲ್ಲ ದೃಶ್ಯಗಳು ಇದೇನೋ ಸುಮ್ಮನೆ ಮ್ಯಾಜಿಕ್ ಮಾಡಿ ಮಾಯೆ ಮಾಡಿ ಹೇಳ್ತಕ್ಕಂಥ ಮಾತುಗಳು. ಆದ್ರೆ ನಮ್ಗೆ ನಂಬಿಕೆ ಇಲ್ವಲ್ಲ, ಈಗ ಪರಮಾತ್ಮನ ನಂಬಿಕೆ ಇಲ್ವಲ್ಲ. ಅಂದ್ರೇನು, ನಾನು ಬದುಕ್ತಾ ಇದ್ದೀನಿ ಅಂತಂದ್ರೆ ನನ್ನ ಶ್ರಮ ನನ್ನ ಕಷ್ಟದ ಮೇಲೆ ಬದುಕ್ತಾ ಇದ್ದೀನಿ. ಅವನ್ ಇವಾಗ ಹೇಳ್ತಾನೆ, ನಾನು ಕೆಲಸ ಮಾಡಿಲ್ಲ ಅಂದ್ರೆ ಸಂಸಾರಲ್ಲಿ ಏನಾಗುತ್ತೆ. ಇಂಥ ಮಾತುಗಳಿಗೆ ಲೋಕದಲ್ಲಿ ತುಂಬಾ ಬೆಲೆ ಕೂಡ. ಹೌದಪ್ಪ, ಅವರು ಸಂಸಾರದ ಬಗ್ಗೆ ಎಂತೆಂತ ಮಾತುಗಳು ಆಡಿದ್ರು, ಹಾಗೆ ಮಾಡಿದೆ ಹೀಗೆ ಮಾಡಿದೆ, ಅವನು ಜೀರೋ ಇಂದ ಹೀರೋ ಹಿಂಗಾದ, ಅವನು ನೋಡ್ಬೇಕು, ಅವನದೇ ಫೋಟೋಗಳು, ಅವನದೇ ಬ್ಯಾನರ್, ಅವನದೇ ಇದು, ಎಲ್ಲಿ ನೋಡಿದ್ರು ಅವನಿಗೆ ಸಮ್ಮಾನ. ಓಹ್ ನೋಡ್ಬೇಕು. ಇದ್ರ ಬಗ್ಗೆ ವಿಚಾರ ಮಾಡಿದಾಗ ಈಗ ನಮ್ಮ ಶರೀರವನ್ನು ನಾವು ಕಾಪಾಡಿಕೊಳ್ಳಿಕ್ಕಾಗಲ್ಲ. ಈ ನಿದ್ದೆ ಮಾಡಿದಾಗ ನಿಮ್ಮ ಈಗ ಏನು ಉಚ್ಛ್ವಾಸ ನಿಶ್ವಾಸ ನಡೀತಾ ಇದೆ. ನಿದ್ದೆ ಮಾಡಿದಾಗ ನೀವು ಯಾರ ಮೇಲೆ ಡಿಪೆಂಡ್ ಆಗಿ ನಿದ್ದೆ ಮಾಡ್ತೀರಿ? ಉಚ್ಛ್ವಾಸ ನಿಶ್ವಾಸ ನಡೀತಾ ಇದೆ, ನಿಂತೋಗ್ಬಿಟ್ರೆ ಎಂದಾದ್ರೂ ಸಂಶಯ ಬಂದಿದೆ ನಮ್ಗೆ? ಏನಪ್ಪ ನಾವು ಮಲ್ಕೊಂಡಾಗ ಉಸಿರು ನಿಂತೋಗ್ಬಿಟ್ರೆ ಏನ್ ಗತಿ ಅಂತ ಯಾರಿಗೂ ಸಂಶಯನೇ ಬಂದಿಲ್ಲ. ಅಂದ್ರೆ ಯಾರಿದ್ದಾರೆ ಅಂತ ನಂಬಿಕೆಯಿಂದ ನೀವು ನಿದ್ದೆ ಮಾಡ್ತೀರಿ ಮಲಗಿ? ಇಲ್ಲಂದ್ರಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲೋ ರಸ್ತೆ ಪಕ್ಕದಲ್ಲೋ ಎಲ್ಲಾದ್ರೂ ನಿದ್ದೆ ಮಾಡಿ. ಇಲ್ಲಿ ಊಟ ಮಾಡ್ತೀವಿ, ಜೀರ್ಣವಾಗ್ತಾ ಇದೆ, ಜೀರ್ಣ ನಾವು ಮಾಡ್ತೀವಿ ಅಂದ್ರೆ ನಮಗ್ ಸಂಬಂಧ ಇಲ್ಲ. ತಿನ್ನೋದು ಮಲಗೋದು ಅಷ್ಟೇ, ಆ ಚಾಪೆ ಬೀಳೋದು ಮಂಚಿನ ಮೇಲೆ. ಅದು ಹೇಗೆ ಜೀರ್ಣ ಆಗುತ್ತೆ ಗೊತ್ತಿಲ್ಲ. ಇವಾಗ ಜೀರ್ಣವಾದದ್ದು ಏನೋ ಅಂತ ಹೊರಗೆ ಬರ್ಬೇಕು, ಇಲ್ಲಾಂದ್ರೆ ಅದು ದೊಡ್ಡ ಸಮಸ್ಯೆ. ಏನೇನೋ ಇದು ಒಂದಲ್ಲ ಎರಡು. ಊಟ ಮಾಡ್ಬೇಕಾದ್ರೆ ಏನೇನೋ ಎಲ್ಲ ಹೊರಗಡೆಯಿಂದ ಜ್ಯೂಸ್ ಎಲ್ಲ ಬಿಡುಗಡೆ ಆಗುತ್ತೆ ಅಂತ, ಏನೇನೋ ಜ್ಯೂಸ್ ಅವೆಲ್ಲ ಯಾರು ನಮ್ಮ ಸಂಕಲ್ಪ ಇಲ್ಲದೆ ನಮ್ಮ ಪ್ರಯತ್ನ ಇಲ್ಲದೆ ಅವೆಲ್ಲ ಕೂಡ ಬಿಡುಗಡೆ ಆಗ್ತದೆ. ಆ ತಿಂದ ಆಹಾರವನ್ನು ಜೀರ್ಣ ಮಾಡ್ತಕ್ಕಂಥ ಪ್ರಕ್ರಿಯೆ ಇವೆಲ್ಲ ನಾವೇ ಮಾಡ್ತೇವೆ ಅಂತಂದ್ರೆ ಎಲ್ಲ ಇಲ್ಲಿ ಮಾಡ್ತೀವಿ. ನಮ್ಮ ಸಂಬಂಧ ಇಲ್ದಾನೆ ಸಂತಾನ ನಡೆದೋಗ್ತಾ ಇದೆ. ಆದ್ರೆ ಇವೆಲ್ಲವನ್ನ ಗುರುತಿಸುವಂತ ಶಕ್ತಿ ಇಲ್ಲದ ಕಾರಣ ಮನುಷ್ಯ ಇದೆಲ್ಲ ನನ್ನಿಂದ ನಡೀತಾ ಇದೆಯೇನೋ, ಆಯ್ತು ನಿಮ್ ಸಂಸಾರ ನೋಡಿದ್ದೇವೆ, ಇಡೀ ಜಗತ್ತು ನೋಡೋರು ಯಾರು ಅಂತ ಯಾಕೆ ಹೇಳ್ತೀನಿ ಇದೆಲ್ಲ ಅಂದ್ರೆ, ವ್ಯಾವಹಾರಿಕವಾಗಿ ಇವೆಲ್ಲ ಒಂದ್ ವೇಳೆ ನಾವು ಮಾತಾಡ್ಕೊಂಡ್ರು ಪಾರಮಾರ್ಥಿಕವಾಗಿ ಇದರಲ್ಲಿ ನಮ್ಮ ಕೈ ನಾವಿಲ್ಲದೆ ಇದ್ರೆ ಏನು ನಿಂತೋಗಲ್ಲ, ಎಲ್ಲ ನಡೀತಾವೆ. ಹಾಗಾಗಿ ಸಕಾಮತೆ ಅನ್ನೋದು ಇಲ್ಲಿ ನಿಷ್ಕಾಮತೆ ಅಂತಕ್ಕಂಥದ್ದು ಪರಮಾತ್ಮನಲ್ಲಿ ವಿಶ್ವಾಸ ನಂಬಿಕೆ ಇದ್ದಾಗಲೂ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ನಿಷ್ಕಾಮವಾಗಿ ಏನೂ ಮಾಡ್ಲಿಕ್ಕೆ ಆಗಲ್ಲ. ಯಾರು ಹೇಳ್ತಾ ಇದ್ರು, ನಾವೇನಾದ್ರು ಬೇರೆ ಯಾರು ಭಿಕ್ಷೆಗೆ ಬರ್ತಾರೆ, ಸ್ವಾಮಿ ₹1 ಕೊಡಿ ಅಂತ ಹೇಳಿ ಸುಮ್ನೆ ಯಾರು ಕೊಡ್ತಾರೆ? ಅನಿಸೆ ಪುಣ್ಯ ಬರ್ಲಿ, ಒಳ್ಳೇದು ಏನೋ ಒಂದು ಉದ್ದೇಶ ಇರ್ತದೆ ಅದರಿಂದಾನೆ. ಹಾಗಾಗಿ ವೇದ, ತಪಸ್ಸು, ದಾನ, ಯಜ್ಞ ಇವೆಲ್ಲ ಕೂಡ ದೈವಿ ಸಂಬಂಧ ಕಾರ್ಯಗಳಲ್ವಾ, ಇದನ್ನ ಅವಶ್ಯಕವಾಗಿ ಮಾಡ್ಬೇಕು, ಇದನ್ನು ಬಿಡಬಾರ್ದು ಅಂತ ಕೂಡ ಹೇಳ್ತಾರೆ. ಮತ್ತೆ ಇಷ್ಟೆಲ್ಲ ಮಾಡಿ ಅಂದ್ರೆ ಅದನ್ನ ನಿಷ್ಕಾಮವಾಗಿ ಮಾಡಿ ಅಂತ ಅರ್ಥ ಆಗಿ. ಸಕಾಮತೆ ಬಂದಾಗ ಅದು ಅದರಿಂದ ಈ ಲೋಕದಲ್ಲಿ ಪುಣ್ಯ ಪ್ರಾಪ್ತಿ ಆಗಬಹುದು, ಬೇರೆ ಎಲ್ಲ ಸುಖ ಸಾಧನೆಗಳ ಪ್ರಾಪ್ತಿ ಆಗಬಹುದು ಅಷ್ಟೇ ವಿನಃ ಇದರರ್ಥ ಏನು ಪರಮಾತ್ಮನ ಪ್ರಾಪ್ತಿ ಆಗೋಲ್ಲ, ಇಷ್ಟೇ ಅರ್ಥ. ಇದರರ್ಥ ಮತ್ತೆ ಇನ್ನೇನು ಇನ್ನೊಂದ್ರೆ ತಿಳ್ಕೊಂಡ. ಇದೆಲ್ಲ ಅವಶ್ಯಕವಾಗಿ ಮಾಡಬೇಕು, ಆದ್ರೆ ಸಕಾಮವಾಗಿ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟ ಪುಣ್ಯ, ಆ ಪುಣ್ಯ ಫಲ, ಭೋಗ ವಸ್ತುಗಳು ಪ್ರಾಪ್ತಿ ಆಗಬಹುದು. ಆದ್ರೆ ಪರಮಾತ್ಮನ ಪ್ರಾಪ್ತಿ ಅರ್ಥಾತ್ ಇದರಿಂದ ವೇದ, ತಪಸ್ಸು, ದಾನ, ಯಜ್ಞಗಳಿಂದ
ನನ್ನನ್ನು ನೋಡ್ಲಿಕ್ಕಾಗಲ್ಲ ಅಷ್ಟೇ. ನಿತ್ಯ ಎಲ್ಲ ಪ್ರಾಪ್ತಿ ಆಗುತ್ತಿಲ್ಲ ಅಂತ. ನಿಷ್ಕಾಮವಾಗಿದ್ರೆ ಜೀವನ ನಡೆಯೋದು ಹೇಗೆ ಅಂತಂದ್ರೆ, ನಿಷ್ಕಾಮವಾಗಿದ್ದಾಗ ಅವನ ಜೀವನ ನಡೆಸಕ್ಕೆ ಪರಮಾತ್ಮ ತಗೊಂತಾನಂತೆ ಅವನ ಜವಾಬ್ದಾರಿ. ಈಗ ಎಲ್ಲ ನೀನೇ ಪ್ರಪಂಚವನ್ನು ಕಾಪಾಡತಕ್ಕ ನೀನೇ ಇದೆ ಅಂತ ಹೇಳಿ ಪೂರ್ಣ ವಿಶ್ವಾಸ ಇದ್ರೆ ಅವನ ಜೀವನವನ್ನ ಪರಮಾತ್ಮ ತಗೊಂತಾನಂತೆ, ಅವ್ರಿಗೇನ್ ಬೇಕಲ್ಲ ನೋಡ್ಕೊಂತಾನಂತೆ. ಈಗ ಅಷ್ಟೇ ಯಾಕೆ, ಮನೆಯಲ್ಲಿ ಸಣ್ಣ ಮಕ್ಕಳಿದ್ದಾರೆ, ಅವ್ರಿಗೆ ಸಂಪಾದನೆ ಮಾಡ್ತಾರ, ಉದ್ಯೋಗ ಮಾಡ್ತಾರ, ವ್ಯವಸಾಯ ಏನ್ ಮಾಡ್ತಾರೆ? ಏನು ಮಾಡಲ್ಲ. ಹಂಗಂತ ಹೋಗಿ ನಾಳೆ ನನ್ನ ಜೀವನ ಹೆಂಗಪ್ಪ ಅಂತ ವಿಚಾರ ಮಾಡ್ತಾರ. ನನ್ನ ಜೀವನ ಹೆಂಗೆ, ಸಾಯಂಕಾಲಕ್ಕೆ ಮನೆಯಲ್ಲಿ ತರಕಾರಿ ಇದೆ ಇಲ್ವೋ, ಅಕ್ಕಿ ಇದೆ ಇಲ್ವೋ, ನನಗೆ ಅನಾರೋಗ್ಯ ಆದ್ರೆ ಆಸ್ಪತ್ರೆಗೆ ನಾನು ಯಾರು ಕರ್ಕೊಂಡು, ಎಂದೂ ಯೋಚನೆ ಕೂಡ ಮಾಡಿ. ಅವೆಲ್ಲ ಅವ್ರಿಗೆ ಗೊತ್ತಿದೆ ಏನಂತ. ನಮ್ಮನ್ನು ನೋಡ್ಕೊಂಡು ಬೇರೆ ಇದ್ದಾರೆ, ಅವನು ಪಾಡಿಗೆ ಅವನು ಆಡ್ತಾ ಇರ್ತಾನೆ ಅವಾಗ ಮಣ್ಣನ್ನು ನೀರನ್ನು. ಇವರೇ ಹೋಗಿ ಕರ್ಕೊಂಡ್ಬಂದವ್ರಿಗೆ ಊಟ ತಿನ್ನಿಸ್ತಾರೆ. ಅವ್ನಿಗೇನು ಬೇಕು ಎಲ್ಲವರೇ ಮಾಡ್ತಿರ್ತಾರೆ. ನಾವೇ ಉದಾಹರಣೆಗೆ ನೀವು 10 ವರ್ಷ ವಯಸ್ಸಿರುವಾಗ ಇವೇನ್ ಸಂಪಾದನೆ ಮಾಡ್ತಿದ್ರ, ಉದ್ಯೋಗ ಏನ್ ಮಾಡ್ತಿದ್ರಿ? ನಮ್ಮಮ್ಮ ಹೇಳ್ತಾ ಇದ್ದಾರೆ ಸ್ವಾಮಿ. ಹಾಗೇನೆ ಅವ್ರು ಕೂಡ ಪರಮಾತ್ಮ ಅಂತ ವಿಶ್ವಾಸ ಇದ್ರೆ ಅವೆಲ್ಲ ಕೂಡ ನಡೆದೋಗ್ತವೆ. ಅಂದ್ರೆ ಇಲ್ಲಿ ಸಕಾಮತೆ ಮತ್ತೆ ನಿಷ್ಕಾಮತೆಗೆ ಇರ್ತಕ್ಕಂಥ ವ್ಯತ್ಯಾಸವನ್ನು ಹೇಳ್ತಿದ್ದಾರೆ ಅಷ್ಟೇ, ಮತ್ತೆ ಬೇರೆ ಏನಿಲ್ಲ. ಹಾಗಾಗಿ ಯಜ್ಞ, ವೇದ, ತಪಸ್ಸು, ದಾನ ಇವುಗಳಿಂದ ನನ್ನನ್ನು ನೋಡ್ಲಿಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮ. ಹಿಂದೆ ಕೂಡ ಹೇಳಿದ್ರು, ಇದು ಸ್ವಲ್ಪ ಭಿನ್ನವಾಗಿ ಅದೇ ವಿಷಯನೇ ಸ್ವಲ್ಪ ಭಿನ್ನವಾಗಿ ಹೇಳ್ತಾರೆ. 9ನೇ ಅಧ್ಯಾಯದ 27 ಮತ್ತು 28ನೇ ಶ್ಲೋಕಗಳಲ್ಲಿ ನೀನು ಯಾವ ಯಜ್ಞ ಮಾಡುತ್ತೀಯೋ, ದಾನ ಮಾಡುತ್ತೀಯೋ ಮತ್ತು ತಪಸ್ಸು ಮಾಡುತ್ತೀಯೋ ಇವೆಲ್ಲವನ್ನು ನನಗೆ ಅರ್ಪಣೆ ಮಾಡಿಬಿಡು ಬಂತು 9ನೇ ಅಧ್ಯಾಯದಲ್ಲಿ. 28 ಶ್ಲೋಕ ನೋಡ್ಬೇಡ. 27, 28. ಯತ್ತ ರೋಷಿ ಯದಸ್ನಾಸಿ ಯಜ್ಜುಘೋಷ ದದಾಸಿ ಯತ್ ಯತ್ತ ಪಶ್ಯಸಿ ಕೌಂತೆಯ ತತ್ಪುರುಷಮದರ್ಪಣಂ. 9ನೇ ಅಧ್ಯಾಯ 27ನೇ ಶ್ಲೋಕ, ದೊಡ್ಡ ಪುಸ್ತಕದಲ್ಲಿ 433 ಪೇಜಿಂದ. ನೀನು ಯಾವ ಕರ್ಮವನ್ನ ಮಾಡುತ್ತೀಯೋ, ಏನನ್ನು ತಿನ್ನುತ್ತೀಯೋ, ಯಾವ್ದನ್ನ ಹೋಮ ಮಾಡ್ತೀಯೋ, ಯಾವ್ದನ್ನ ದಾನ ಮಾಡ್ತೀಯೋ, ಮತ್ತೆ ಯಾವ್ದನ್ನ ತಪಸ್ ಮಾಡ್ತೀಯೋ ಅವೆಲ್ಲವನ್ನು ನನಗೆ ಸಮರ್ಪಣೆ ಮಾಡು. ಆಮೇಲೆ ಶುಭಾಶುಭ ಫಲೇರೇವ ಮೋಕ್ಷಸೇ ಕರ್ಮ ಬಂಧನೈಹಿ ಸನ್ಯಾಸ ಯೋಗ ಯುಕ್ತಾತ್ಮ ವಿಮುಕ್ತೋ ಮಾಮುಪೈಷ್ಯಸಿ. ಈ ಪ್ರಕಾರವಾಗಿ ಯಾವುದರಲ್ಲಿ ಸಮಸ್ತ ಕರ್ಮಗಳು ಭಗವಂತನಾದ ನನ್ನಲ್ಲಿ ಅರ್ಪಿತವಾಗುತ್ತವೋ ಅಂತಹ ಸನ್ಯಾಸ ಯೋಗದಿಂದ ಕೂಡಿದ ಚಿತ್ತವುಳ್ಳವನಾದ ನೀನು ಶುಭಾಶುಭ ಫಲವಾದ ಕರ್ಮ ಬಂಧನದಿಂದ ಮುಕ್ತನಾಗಿ ಬಿಡುವೆ ಮತ್ತು ಅವುಗಳಿಂದ ಮುಕ್ತನಾಗಿ ನನ್ನನ್ನೇ ಹೊಂದುವೆ. ಇದರ ಬಗ್ಗೆ ಆ ಸಮಯದಲ್ಲಿ ತುಂಬಾ ವ್ಯಾಖ್ಯಾನ ಬಂತು. ಈ ಪ್ರಕಾರ ಯಾವುದರಲ್ಲಿ ಸಮಸ್ತ ಕರ್ಮಗಳು ಭಗವಂತನಾದ ನನ್ನಲ್ಲಿ ಅರ್ಪಿತವಾಗ್ತವೋ, ಇಷ್ಟೆಲ್ಲ ಮಾಡಿದ್ರು ಏನು, ಇಷ್ಟೆಲ್ಲ ಮಾಡ್ತೀವಿ, ಯಜ್ಞ ದಾನ ತಪ ಎಲ್ಲ ಮಾಡಿದ್ರು ಶುಭಾಶ ಏನು ಮಾಡ್ತೀವಿ, ನನ್ನಲ್ಲಿ ಪರಮಾತ್ಮನಿಂದ ಮಾಡಿಸಿದಾನೆ ಅಂತ ಹೇಳಿ ಅಂದ್ಕೊಂಡ್ರೆ, ಅಥವಾ ಪರಮಾತ್ಮಗಾಗಿ ಮಾಡಿದ್ದೇನೆ ಅಂತ ಅಂದ್ಕೊಂಡ್ರೆ ಅವೆಲ್ಲ ಕೂಡ ಒಂದು ನನಗೆ ಅರ್ಪಣೆ ಮಾಡುವಂತಂದ್ರು. ಆ ರೀತಿ ಮಾಡಿದ್ದಾದ್ರೆ ಏನಾಗ್ತದೆ ಅಂದ್ರೆ ನೀನು ಅವುಗಳಿಂದ ಮುಕ್ತನಾಗಿ ನನ್ನನ್ನೇ ಪಡೆಯುವೆ. ಅಂದ್ರೇನು, ಕರ್ಮ ಫಲಗಳೇ ಮನುಷ್ಯನ ಬಂದಿರ್ತವೆ, ಅದೇ ಜನ್ಮ ಬರ್ಲಿಕ್ಕೆ ಕೂಡ ಕಾರಣ ಆಗ್ತದೆ. ಆವಾಗ ನಿಷ್ಕಾಮತೆ ಶುರುವಾಗ್ತದೆ, ಅಲ್ಲೇ ಕರ್ಮಗಳ ಶೇಷ ಉಳಿಯುವುದಿಲ್ಲ ಹೇಳ್ತಾರೆ ದೇವರ ತಾತವರು. పుణ్య పాపములు క్రమమగు నాటికి అచట ఎవ్వరు లేరు. పుణ్య పాప
ಅವಾಗ ಆಗ್ಬಿಡ್ತಾವ ಅಲ್ಲ, ಅವಾಗ ನರಕದಲ್ಲ ಸ್ವರ್ಗದಲ್ಲಿ ಯಾರು ಇರೋದಿಲ್ವಂತೆ. ಯಾಕೆ? ನರಕಕ್ಕೆ ಹೋಗ್ಲಿಕ್ಕೆ ಪಾಪ ಕಾರಣ, ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಪುಣ್ಯ ಕಾರಣ. ಸ್ವರ್ಗ ನರಕ ಯಾವಾಗ ಖಾಲಿ ಆಗುತ್ತೆ? ಪುಣ್ಯ ಪಾಪಗಳು ಯಾವಾಗ ಇಲ್ವ ಅವಾಗ ನರಕ ಸ್ವರ್ಗಗಳು ಖಾಲಿ. ಅಲ್ಲಿ ಯಮ, ಇಲ್ಲಿ ಇಂದ್ರ ಇಬ್ರು ಜನ ಉಳಿತಾರಂತೆ. ಯಾಕೆ? ಅವ್ರು ಬರೋದೇ ಇಲ್ವಲ್ಲ ಅಲ್ಲಿ. ಹಾಗೆ ಇದರಿಂದ ಮುಕ್ತನಾಗಿ ನೀನು ನನ್ನನ್ನೇ ಪಡಿತೀಯ ಅಂತೇಳಿ ಪರಮಾತ್ಮ ಸ್ವತಃ ಹೇಳ್ತಾ ಇದ್ದಾರೆ. ನೋಡೋಣ. ಓಂ ಸಹನಾವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿನ್ ದುಃಖಮಾಗವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ